ಈಗ ಈ ಗ್ರಂಥದ ಕರ್ತೃವಾದಂತಹ ಅಂದರೆ ಲೇಖಕರಾದಂತಹ ಶ್ರೀ ರಾಜಶೇಖರ್ ಅವರು ರಾಜ ಸರಸ್ವತಿ ಎಂಬ ಕಾವ್ಯನಾಮನಿಂದಲೇ ಪರಿಚಿತರಾಗಿದ್ದಾರೆ. ಇವರು ಗ್ರಂಥ ರಚನೆಯಲ್ಲಿ ಯಾವ ಅನುಭವ ಆಯಿತು, ಇದರ ಬಗ್ಗೆ ಅವರ ಅನಿಸಿಕೆ ಏನು ಅಂತ ತಿಳ್ಕೊಳ್ಳೋಣ. ಶ್ರೀಮಾತ್ರೇ ನಮಃ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಬಯಸ್ತಿದ್ದೀನಿ. ಅದೇ ರೀತಿ ಇಲ್ಲಿ ಆಗಮಿಸಿರೋ ಎಲ್ಲರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಇದೊಂದು ಪರ್ವ ದಿವಸ. ಈ ವಾತಾವರಣದಲ್ಲಿ ಒಂದು ದೈವಿ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ದತ್ತಾತ್ರೇಯರ ಮಾಲಾ ಮಂತ್ರ, ವೇದಘೋಷ ಇದನ್ನೆಲ್ಲ ನಾವು ಇವಾಗ ಮಾಡಿದ್ದೀವಿ. ಈ ನಮ್ಮ ರಘುನಂದನ್ ಅವರು ಈ ಒಂದು ಯಶಸ್ಸಿಗೆ ಪಾತ್ರರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳ ಒಂದು ಗ್ರಂಥವನ್ನು ಬರೀಬೇಕು ಅಂತ ಅವರ ಸಂಕಲ್ಪ. ಅದೇ ರೀತಿ ಅವರು ನನ್ನನ್ನು ಈ ವಿಚಾರವಾಗಿ ಕೇಳಿಕೊಂಡರು. ಅಲ್ಲಿಂದ ಈ ಗ್ರಂಥ ರಚನೆಯ ಕಾರ್ಯ ಸುಮಾರು 3 ವರ್ಷ ತಗೊಳ್ತು. ಈ ಕೃತಿ ಆಚೆ ಬರಬೇಕು ಅಂತ ಹೇಳಿದ್ರೆ ಹಲವಾರು ಪರಿಶೋಧನೆಗಳು ಇದನ್ನೆಲ್ಲ ಮಾಡಿ ಸಂಕ್ಷಿಪ್ತವಾಗಿ ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳ ಒಂದು ಚಿತ್ರಣವನ್ನು ಕೊಟ್ಟು ಆಮೇಲೆ ಈ ಗ್ರಂಥ ರಚನೆ ಮಾಡಬೇಕಾದ್ರೆ ಏನೇನು ಅನುಭವಗಳಾಯಿತು, ಆಧ್ಯಾತ್ಮಿಕ ಅನುಭವಗಳು, ಮತ್ತು ಕಾರ್ತವೀರ್ಯಾರ್ಜುನರು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ ಭಕ್ತರಿಗೆ, ಇವೆಲ್ಲ ಸ್ವಾರಸ್ಯವಾದ ವಿಚಾರಗಳನ್ನೆಲ್ಲ ಕೆಲವೊಂದೆಲ್ಲ ಹೇಳಬೇಕು ಅಂತ ಈ ವೇದಿಕೆಯನ್ನು ಬಳಸ್ಕೊಳ್ತಿದ್ದೀನಿ. ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳದು ಐಹಯ ವಂಶ. ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಯರು ಅಶ್ವರೂಪದಿಂದ ಕ್ರೀಡೆ ಮಾಡ್ತಿದ್ದಾಗ ಹೈಹಯ ವಂಶ ಉತ್ಪತ್ತಿಯಾಯಿತು. ಅಂತಹ ಹೈಹಯ ವಂಶದಲ್ಲಿ ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳ ಜನನ ಆಗುತ್ತೆ. ಅವರು ಸಿಂಹಾಸನಕ್ಕೆ ಕೂತ್ಕೋಬೇಕಾದ್ರೆ ಗರ್ಗ ಮಹಾಮುನಿಗಳು ಬಂದು, ಅಪ್ಪ, ಪರಂಪರಾಗತವಾಗಿ ಸೋಮವಂಶದ ಪ್ರದೀಪಕ ನೀನು, ಈ ಸಿಂಹಾಸನವನ್ನು ನೀನು ಅಲಂಕರಿಸಬೇಕು ಅಂತ ಕೇಳಿಕೊಂಡಾಗ ಕಾರ್ತವೀರ್ಯಾರ್ಜುನರು ಒಂದು ಮಾತನ್ನು ಹೇಳ್ತಾರೆ. ಕೇವಲ ವಂಶಾನುಕ್ರಮಣಿಕೆಯ ಒಂದು ಆಡಳಿತದಲ್ಲಿ ನನಗೆ ಅಭಿರುಚಿ ಇಲ್ಲ. ರಾಜನಾದವನಿಗೆ 64 ವಿದ್ಯೆಗಳು, ಚತುಷ್ಷಷ್ಟಿ ಕಲೆಗಳು, ಯೋಗ ವಿದ್ಯೆ, ತಪಸ್ಸು ಇವೆಲ್ಲ ಇರಬೇಕು. ಯೋಗ ಸಂಪನ್ನನೂ ತಪಸ್ಸಂಪನ್ನನೂ ಆಗಿರಬೇಕು. ಆಗಲೇ ಅವನಿಗೆ ಸಿಂಹಾಸನಾಧಿಕಾರ ಬರುತ್ತೆ. ನಾನು ಯೋಗಶಕ್ತಿ ಸಮನ್ವಿತನಾಗಬೇಕು, ಆಮೇಲೆ ನಾನು ಸಿಂಹಾಸನವನ್ನು ಅಧಿರೋಹಣ ಮಾಡೋದು ಅಂತ ಒಂದು ಮಾತನ್ನು ಹೇಳ್ತಾರೆ. ಅದನ್ನು ಕೇಳಿ ಗರ್ಗ ಮುನಿಗಳಿಗೆ ಆಶ್ಚರ್ಯ ಆಗೋಗುತ್ತೆ. 16 ವರ್ಷದ ಒಬ್ಬ ಬಾಲಕನ ಬಾಯಲ್ಲಿ ಇಂಥ ಮಾತುಗಳು ಬರ್ತಿದೆಯಲ್ಲ ಅಂಥೇಳಿ ತುಂಬ ಸಂತೋಷವೂ ಆಗುತ್ತೆ. ಅದನ್ನು ನಾವೆಲ್ಲ ಅಳವಡಿಸ್ಕೋಬೇಕು. ಕೇವಲ ವಂಶಾನುಕ್ರಮಣಿಕೆಯಲ್ಲಿ ಇಂಥ ವಂಶದಲ್ಲಿ ಹುಟ್ಟಿದನೆ ಅಂತ ಮಾತ್ರಕ್ಕೆ ಆಡಳಿತ ಅನ್ನೋದು ಬರೋದಿಲ್ಲ, ಅದಕ್ಕೆ ಅರ್ಹತೆಯೂ ಬೇಕು. ಆ ಮಾತನ್ನು ಕೇಳಿ ಗರ್ಗ ಮಹಾಮುನಿಗಳಿಗೆ ತುಂಬ ಸಂತೋಷ ಆಗುತ್ತೆ. ಅಪ್ಪ, ಯೋಗಿಗಳಿಗೆಲ್ಲ ಮಹಾಯೋಗಿಯೋ, ತಪಸ್ವಿಗಳಿಗೆಲ್ಲ ಮಹಾತಪಸ್ವಿಯೋ, ಊಹಾತೀತನೋ, ತ್ರಿಗುಣಾತೀತನೋ, ಮಹಾ ಅವಧೂತ ಸ್ವರೂಪನೂ ಆಗಿರ್ತಕ್ಕಂಥ ದತ್ತಾತ್ರೇಯ ಮಹಾಮುನಿಯಿಂದ ಮಾತ್ರ ನಿನಗೆ ಯೋಗವಿದ್ಯೆ, ತಪೋವಿದ್ಯೆ, ಬ್ರಹ್ಮವಿದ್ಯೆ ಇವೆಲ್ಲ ಪ್ರಾಪ್ತಿಯಾಗುತ್ತೆ. ಅಂಥ ದತ್ತಾತ್ರೇಯ ಮಹಾಸ್ವಾಮಿಗಳು ಮಾಹುರಗಡದಲ್ಲಿ, ಸಹ್ಯಾದ್ರಿ ಪರ್ವತಗಳಲ್ಲಿ, ವೆಂಕಟಾಚಲ ಕ್ಷೇತ್ರದಲ್ಲಿ ವಿಚಿತ್ರ ವೇಷಧಾರಿಯಾಗಿ ಉನ್ಮತ್ತರಾಗಿ ಪರಿಭ್ರಮಣೆ ಮಾಡ್ತಿರ್ತಾರೆ. ನೀನು ಅವರನ್ನು ಆಶ್ರಯಿಸಿದರೆ ನೀನು ಈ ಎಲ್ಲ ವಿದ್ಯೆಗಳನ್ನು ಪಡಿಬಹುದು, ಯೋಗ ಸಂಪನ್ನನಾಗಬಹುದು ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಅವರನ್ನು ಹುಡುಕಿ ಗುರುತಿಸೋದು ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಅವಧೂತರು ಬಾಲೋನ್ಮತ್ತ ಪಿಶಾಚಃ ಅಂತ ಕರೀತಾರೆ. ಬಾಲ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಯಾವ ರೀತಿ ಇರ್ತಾರೆ ಆ ರೀತಿ ಇರ್ತಾರೆ. ಉನ್ಮತ್ತಃ ಅಂದರೆ ಹುಚ್ಚರ ರೀತಿಯಲ್ಲಿ ಇರ್ತಾರಂತೆ ಅವರು. ಯಾಕೆ ಅಂತ ಹೇಳಿದ್ರೆ ಸರ್ವತ್ರ ಅವರಿಗೆ ಭಗವಂತನ ದರ್ಶನ ಆಗ್ತಿರುತ್ತೆ. ಪಿಶಾಚಃ ಅಂತ ಹೇಳಿದ್ರೆ ಯಾವುದು ಶುದ್ಧ ಯಾವುದು ಅಶುದ್ಧ ಅನ್ನೋ ಪರಿಜ್ಞಾನನೇ ಇರಲ್ಲ ಅವರಿಗೆ. ಅಕ್ಕಲ್ಕೋಟೆ ಸ್ವಾಮಿ ಸಮರ್ಥರ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಅದೇ ರೀತಿ ಹಲವಾರು ಅವಧೂತರ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಅದನ್ನು ನೋಡಿದಾಗ ಒಂದು ಸಲ ಮಹಾ ಅವಧೂತರೊಬ್ಬರು ಅಲ್ಲಿ ಕೊಳಚೆ ನೀರು ಹರಿತಿದ್ದಂತೆ, ಆ ನೀರನ್ನು ಕುಡಿತಿದ್ರಂತೆ. ಒಬ್ಬ ಸಾಧಕ ಬಂದು ಕೇಳಿದಂತೆ, ಇದೇನು ಸ್ವಾಮಿ ಈ ಕೊಳಚೆ ನೀರನ್ನು ಕುಡಿತಿದ್ದೀರಾ ಅಂತ ಹೇಳಿದ್ರೆ ಅವನು ಕರೆದು ಹೇಳಿದ್ರಂತೆ ಬಾಯಿಲಿ, ಯಾವಾಗ ಗಂಗಾ ನದಿಗೂ ಕೊಳಚೆ ನೀರಿಗೂ ಭೇದ ಕಾಣಿಸೋದಿಲ್ವೋ ಆವಾಗ ಅವನಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಿದೆ, ಆ ಒಂದು ಮಟ್ಟಕ್ಕೆ ತಲುಪಬೇಕು ಅಂತ ಹೇಳಿ ಇದು ಹೇಳಿದ್ರಂತೆ. ಆ ರೀತಿ ಗರ್ಗ ಮಹಾಮುನಿಗಳು ಹೇಳ್ತಾರಂತೆ, ಇಂಥ ದತ್ತಾತ್ರೇಯರನ್ನು ನೀನು ಹುಡುಕಿ ಅವರ ಸಾಕ್ಷಾತ್ಕಾರ ಪಡ್ಕೊಂಡ್ರೆ ನೋಡಪ್ಪ ನೀನು ಯೋಗ ಸಂಪೂರ್ಣನಾಗಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಕಾರ್ತವೀರ್ಯಾರ್ಜುನರು
ಅವರನ್ನು ಹುಡುಕೊಂಡು ಸಹ್ಯಾದ್ರಿ ಪರ್ವತಗಳಲ್ಲೆಲ್ಲ ಸಂಚಾರ ಮಾಡ್ತಾರಂತೆ. ಸುಮಾರು ವರ್ಷಗಳು ಕಳೆದೋಗಿದೆ, ದತ್ತಾತ್ರೇಯರ ದರ್ಶನವೇ ಆಗಿಲ್ಲ. ಯಾವುದೋ ಒಂದು ಗುಹೆನಲ್ಲಿ ಇಲ್ಲಿ ದತ್ತಾತ್ರೇಯರು ಇರಬಹುದು ಅಂತ ಅಂತರ್ವಾಣಿ ನುಡಿತಂತೆ. ಗರ್ಗ ಮಹಾಮುನಿಗಳು ಒಂದು ಮಂತ್ರವನ್ನು ಉಪದೇಶ ಮಾಡಿರ್ತಾರೆ. ಆ ಮಂತ್ರದ ಉಪದೇಶಾನುಸಾರವಾಗಿ ಅವರಿಗೆ ಅಂತಃ ಪ್ರೇರಣೆ ಆಗುತ್ತೆ, ಈ ಗುಹೆಯಲ್ಲಿ ದತ್ತಾತ್ರೇಯರು ಇದ್ದಾರೆ, ಅವರ ದರ್ಶನ ನಾನು ಮಾಡಬೇಕು ಅಂತ. ಒಳಗಡೆ ಹೋಗ್ತಾರೆ. ಒಳಗಡೆ ಹೋದಾಗ ಅವರಿಗೆ ಕಂಡು ಬಂದಂಥ ದೃಶ್ಯ ಯಾವ ದೃಶ್ಯಪ್ಪ ಅಂತ ಹೇಳಿದ್ರೆ, ದತ್ತಾತ್ರೇಯರ ಸ್ವರೂಪ ಹೇಗೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ರೂಪ, ಮಹಾ ತೇಜಃಪುಂಜವಾದಂಥ ಶರೀರ, ಶುಭ್ರವಾದ ಯಜ್ಞೋಪವೀತ ರುದ್ರಾಕ್ಷ ಮಾಲ, ಸುತ್ತಲೂ 4 ಶುನಕಗಳು, ತ್ರಿಶೂಲ ಕೈಯಲ್ಲಿ, ದಿವ್ಯವಾದ ಆಯುಧಗಳು, ಇವೆಲ್ಲ ಗರ್ಗ ಮಹಾಮುನಿಗಳು ಹೇಳಿರ್ತಾರೆ. ಆದರೆ ಅವರಿಗೆ ಅಲ್ಲಿ ಕಂಡು ಬರುವಂಥ ದೃಶ್ಯನೇ ಬೇರೆ. ಹುಚ್ಚನ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿರ್ತಾನೆ, ಕೈಯಲ್ಲಿ ಒಂದು ಹೆಂಡದ ಮಡಿಕೆ, ಸುತ್ತಲೂ 4 ನಾಯಿಗಳು, 16 ಜನ ಸ್ತ್ರೀಯರು ಅವರ ಕೈಕಾಲು ಹೊತ್ಕೊಂಡು ಕೂತ್ಕೊಂಡಿರ್ತಾರೆ. ಆ ದೃಶ್ಯ ನೋಡಿ ದಿಗ್ಭ್ರಾಂತಿಯಾಗಿ ಹೋಗುತ್ತಂತೆ ಅವ್ರಿಗೆ. ಇದೇನಪ್ಪ ದತ್ತಾತ್ರೇಯರು ಅಂದರೆ ನಾನು ಏನೋ ಅಂತ ಭಾವಿಸಿದ್ದೆ, ಈ ರೂಪದಲ್ಲಿ ಇದರಲ್ಲ ಈತ ಅಂತ. ಆದರೆ ಗರ್ಗ ಮಹಾಮುನಿಗಳು ಹೇಳಿದಂಥ ಮಾತು ಕಿವಿನಲ್ಲಿ ಮೊಳಗ್ತಿದ್ಯಂತೆ ಅವರಿಗೆ. ಇಲ್ಲ, ಇವರೇ ದತ್ತಾತ್ರೇಯರು, ಇವರನ್ನು ಬಿಡಬೇಡ, ದತ್ತಾತ್ರೇಯರು ಕೊಡುವಂಥ ಮಾಯೆ ಪರೀಕ್ಷೆ ಕಠಿಣಾತಿ ಕಠಿಣ, ಇವರನ್ನು ಬಿಡದೆ ನೀನು ಸೇವೆ ಮಾಡಿದ್ರೆ ನೀನು ಅವರ ಅನುಗ್ರಹನ ಪಡಿಬೋದು ಅಂತ. ಓಡು ಬಂದು ದತ್ತಾ ಅಂತ ಕಾಲ ಮೇಲೆ ಬೀಳ್ತಾರಂತೆ, ಜಾಡ್ಸೋದಿತಾರಂತೆ ದತ್ತಾತ್ರೇಯರು. ಹೋಗಾಚೆ, ನೀನು ಯಾರೋ ನನಗೆ ಗೊತ್ತಿಲ್ಲ, ಹೋಗು. ಇಲ್ಲ, ನೀವೇ ಸದ್ಗುರುಗಳು, ನೀವೇ ನನ್ನ ಸದ್ಗುರುಗಳು, ನೀವೇ ದತ್ತಾತ್ರೇಯರು. ಆ ಹೆಂಡದ ಮಡಿಕಿನಲ್ಲಿ ಹೊಡಿತಾರಂತೆ. ನೀವು ಹೊಡೆದ್ರು ಬಡಿದ್ರು ತೆಗಳಿದ್ರು ಏನು ಮಾಡಿದ್ರು ನಿಮ್ಮ ಪಾದ ಪದ್ಮಗಳೇ ನನಗೆ ಶರಣಾಗತಿ ಅಂತ ಹೇಳಿ ಕಾಲ ಮೇಲೆ ಬೀಳ್ತಾರಂತೆ. ಪ್ರತಿನಿತ್ಯ ಅವರಿಗೆ ಹೆಂಡವನ್ನು ತಂದು ಕೊಡೋದು, ಮಾಂಸವನ್ನು ತಂದು ಕೊಡೋದು, ಈ ರೀತಿ ಪರಿಚರ್ಯೆಯನ್ನು ಮಾಡ್ತಿರ್ತಾರಂತೆ. ಈ ರೀತಿ ಎಷ್ಟೋ ವರ್ಷಗಳು ಕಳೆದೋಗುತ್ತೆ. ಕಳೆದೋದಾದಮೇಲೆ ದತ್ತಾತ್ರೇಯರು, ಓಹೋ ಇವನು ಸುದರ್ಶನಾಂಶನಾದ ಚಕ್ರವರ್ತಿ, ಶಾಪ ನಿಮಿತ್ತವಾಗಿ ಮಹಾರಾಜನಾಗಿ ಹುಟ್ಟಿದ್ದಾನೆ, ಇವನ ದೇಹಾಭಿಮಾನವನ್ನು ನಾನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಯಾವುದೋ ಒಂದು ಕೆಲಸಕ್ಕೆ ಕುಪಿತರಾಗಿ ಅವರ 2 ಬಾಹುಗಳನ್ನು ಮುರಿದು ವಿಕಲಾಂಗನಾಗಿ ಮಾಡಿಬಿಡ್ತಾರಂತೆ. ವಿಕಲಾಂಗನಾಗಿ ಮಾಡಿದ್ರೂ ಕೂಡ ತೆವಳುಕೊಂಡು ಬಂದು ದತ್ತಾತ್ರೇಯರನ ಪಾದದ ಮೇಲೆ ಬಿದ್ದು, 2 ಕೈಗಳು ಹೋದರೆ ಏನಂತೆ, ನಾನು ಮಾಡಿದಂಥ ಯಾವುದೋ ಪಾಪಗಳಿಂದ ನೀವು ನನಗೆ ಶಿಕ್ಷೆ ಕೊಟ್ಟಿದ್ದೀರಾ ಅಂತ ಹೇಳಿ ತೆವಳುಕೊಂಡು ಬಂದು ದತ್ತಾತ್ರೇಯರ ಸೇವೆಯನ್ನು ಮಾಡ್ತಾರಂತೆ ಕಾರ್ತವೀರ್ಯಾರ್ಜುನರು. ನಿನ್ನ ಅಶುದ್ಧವಾದ ದೇಹವನ್ನು ನನಗೆ ತಾಕಿಸಬೇಡ, ಹೋಗು ಅಂತ ಹೇಳ್ತಾರಂತೆ. ಗುರುಗಳು ಕೊಡ್ತಕ್ಕಂಥ ಪರೀಕ್ಷೆ ಕಠಿಣಾತಿ ಕಠಿಣವಾದಂಥ ಪರೀಕ್ಷೆ. ಯಾಕೆ ಕೊಡ್ತಾರೆ ಅಂದರೆ ಶಿಷ್ಯನು ಅದರಲ್ಲಿ ಉತ್ತೀರ್ಣ ಆದರೆ ಅವನು ಮಹೋನ್ನತವಾದ ಸಾಧನೆಯನ್ನು ಮಾಡಬಲ್ಲ ಅಂತ. ಆ ಒಂದು ಉನ್ಮತ್ತವಾದ ಸ್ಥಿತಿನಲ್ಲಿ ಅವರು ಇರ್ತಾರೆ. ಅದು ಏನು ಆ ಉನ್ಮತ್ತವಾದ ಸ್ಥಿತಿ? ಅವಧೂತರು ಅಂತ ನಾವೆಲ್ಲ ಮಾತಾಡ್ತೀವಿ. ಸುಮಾರು ಜನ ಅವಧೂತರು ಅಲ್ಲ, ಆ ಅವಧೂತಿದ್ದಾರೆ, ಈ ಅವಧೂತರಿದ್ದಾರೆ. ಏನು ಅವಧೂತ ಸ್ಥಿತಿ ಅಂತ ಹೇಳಿದ್ರೆ, ಸರ್ವತ್ರ ಭಗವಂತನ ದರ್ಶನ ಆಗ್ತಿರುತ್ತೆ, ಅದೇ ಅವಧೂತ ಸ್ಥಿತಿ. ಸಾಮಾನ್ಯವಾದ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಜಗತ್ತಿಗೂ ನನಗೂ ಯಾವುದೇ ಭೇದ ಇಲ್ಲ, ಪರಮಾತ್ಮನಿಗೂ ನನಗೂ ಯಾವುದೇ ಭೇದ ಇಲ್ಲ ಅಂತಕ್ಕಂಥ ಮಹೋನ್ನತವಾದ ಸ್ಥಿತಿನೇ ಅವಧೂತ ಸ್ಥಿತಿ. ಆ ಅವಧೂತರಿಗೆಲ್ಲ ದೊಡ್ಡ ಅವಧೂತರು ಯಾರಪ್ಪ ಅಂದರೆ ದತ್ತಾತ್ರೇಯರು. ಈ ಸ್ವಾಮಿ ವಿವೇಕಾನಂದರು ಒಂದ್ಸಲಿ ರಾಮಕೃಷ್ಣ ಪರಮಹಂಸರ ಹತ್ರ ಬಂದು, ಏನು ನಿಮ್ಮ ಋಷಿಗಳೆಲ್ಲ ಏನು ತಲೆ ಕೆಟ್ಟಿದ್ಯಾ ಅವ್ರಿಗೆ, ಈ ಗೋಡೆ ದೇವರ, ಈ ಕಂಬ ದೇವರ, ಎಲ್ಲವೂ ಸರ್ವಂ ಬ್ರಹ್ಮಮಯಂ, ಎಲ್ಲವೂ ಪರಮಾತ್ಮನೇ ಆಗಿರೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದ್ರಂತೆ. ಆಗ ರಾಮಕೃಷ್ಣ ಪರಮಹಂಸ ಹೇಳಿದ್ರಂತೆ, ನಿನಗೆ ಅದ್ವೈತ ಸ್ಥಿತಿ ಅನ್ನೋದು ಇನ್ನೂ ಮರವರಿಕೆ ಆಗಿಲ್ಲ, ಅದ್ವೈತ ಅನ್ನೋದು ಮಹೋನ್ನತವಾದ ಸ್ಥಿತಿ, ಋಷಿಗಳನ್ನು ಬೈಬೇಡ, ಅದು ನಿನಗೆ ಅನುಭವಕ್ಕೆ ಬಂದಾಗ ನಿನಗೆ ಅರ್ಥ ಆಗುತ್ತೆ ಏನು ಅಂತ. ಒಂದು ದಿವಸ ಭಾವ ಸಮಾಧಿಲಿ ಕೂತ್ಕೊಂಡಿದ್ರಂತೆ ರಾಮಕೃಷ್ಣ ಪರಮಹಂಸರು. ಕೂತ್ಕೊಂಡಿರೋವಾಗ ನೇರವಾಗಿ ಬಂದು ಅದೇ ಅವಸ್ಥೆಯಲ್ಲಿ ವಿವೇಕಾನಂದರ ಎದೆ ಮೇಲೆ ತಮ್ಮ ಕಾಲನ್ನು ಇಡ್ತಾರೆ. ಅಲ್ಲಿಂದ ಆಚೆಗೆ ಅವರಲ್ಲಿ ಏನೋ ಒಂದು ಬದಲಾವಣೆ, ಸರ್ವತ್ರ ಭಗವಂತನ ದರ್ಶನ ಆಗೋದಕ್ಕೆ ಶುರು ಆಗೋಗುತ್ತೆ ಅವ್ರಿಗೆ. ಎದುರುಗಡೆ ಒಂದು ಕುದುರೆ ಗಾಡಿ ಬರ್ತಿರುತ್ತೆ, ಆ ಕುದುರೆ ಗಾಡಿ ಮೇಲೆ ಕೂತ್ಕೊಂಡಿರೋವನು ನಾನೇ, ಕುದುರೆನೂ ನಾನೇ, ಈ ರಸ್ತೆನೂ ನಾನೇ, ನಾನು ಯಾಕೆ ಅವನಿಗೆ ದಾರಿ ಬಿಡಬೇಕು ಅಂತ ಹೇಳಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾರಂತೆ. ಕುದುರೆ ಗಾಡಿಯವನು ಜಾಗ ಬಿಡಪ್ಪ ಅಂತ ಕೂಗ್ಕೊಳ್ತಾ ಇದ್ರೂ ಅವ್ರಿಗೆ ಜಾಗ ಬಿಡಬೇಕು ಅಂತ ಗೊತ್ತಾಗೋದಿಲ್ಲ. ಎಲ್ಲೆಲ್ಲೂ ನಾನೇ ಇದ್ದೀನಿ ಅನ್ನೋ ಭಾವ ತಲೆದೋರ್ ಬಿಡುತ್ತೆ. ಆಗ ಆ ಕುದುರೆ ಗಾಡಿಯವನೇ ಪಕ್ಕಕ್ಕೆ ಹೋಗ್ತಾನಂತೆ. ಮನೆಗೆ ಬಂದು ಅವ್ರ ತಾಯಿ ಊಟವನ್ನು ಬಡಿಸ್ತಿರ್ತಾರೆ. ಊಟ ಬಡಿಸ್ತಿರ್ಬೇಕಾದ್ರೆ ಆ ಅನ್ನ ಎಲ್ಲ ಭಗವಂತನ ಸ್ವರೂಪದಲ್ಲಿ ನೋಡ್ತಾರೆ. ಅವರ ತಾಯಿ ಭಗವತಿಯಾಗಿ ಕಾಣ್ತಾಳೆ. ಎಲ್ಲೆಲ್ಲೂ ಭಗವತ್ ಸ್ವರೂಪ ದರ್ಶನ ಆಗಿ ಊಟ ಮಾಡಬೇಕೋ ಬಿಡಬೇಕೋ ಗೊತ್ತಾಗೋದಿಲ್ಲ ಅವ್ರಿಗೆ. ಈ ಅವಸ್ಥೆಯಲ್ಲಿ 3 ದಿವಸ ಇರ್ತಾರಂತೆ ಅವರು. ಈ ಅವಸ್ಥೆಯಲ್ಲಿ 3 ದಿವಸ ಇದ್ದು ಕಲ್ಕತ್ತಾದ ಕಾರ್ನ್ವಾಲಿಸ್ ಪಾರ್ಕಿನ ಚೌಕಕ್ಕೆ ಬಂದು ತಲೆನ ಜಜ್ಕೊಳ್ತಾರಂತೆ. ಈ ಜಗತ್ತು ಕನಸೋ ನಿಜನೋ ಗೊತ್ತಾಗ್ತಿಲ್ಲ ಅಂತ.
ಆ 3 ದಿವಸ ಅದ್ವೈತ ಸ್ಥಿತಿಯನ್ನು ಅನುಭವಿಸಿ ರಾಮಕೃಷ್ಣ ಪರಮಹಂಸ ಹತ್ರ ಬಂದು, ಗುರುಗಳೇ ನೀವು ಹೇಳಿದ್ದು ನಿಜ, ಅದ್ವೈತ ಅನ್ನೋದು ಒಂದು ಪರಮೋಚ್ಚ ಅನುಭವ, ಬಾಯಿ ಮಾತಲ್ಲಿ ವರ್ಣಿಸೋದಕ್ಕಾಗೋದಿಲ್ಲ. ವಿವೇಕಾನಂದರು ಹೇಳ್ತಾರೆ, ಅಲ್ಲಿಂದಾಚೆಗೆ ನಾನು ಅದ್ವೈತ ಸ್ಥಿತಿಯನ್ನು ಎಂದಿಗೂ ನಾನು ಪ್ರಶ್ನೆ ಮಾಡಲಿಲ್ಲ ಅಂತ. ಇದು ಅದ್ವೈತ ಸ್ಥಿತಿ, ಇದು ಅವಧೂತ ಸ್ಥಿತಿ ಅಂತ. ದತ್ತಾತ್ರೇಯರು ಅವಧೂತ ಸಾಮ್ರಾಜ್ಯ ಚಕ್ರವರ್ತಿ, ಅವಧೂತರಿಗೆಲ್ಲ ದೊಡ್ಡ ಅವಧೂತರವರು. ಅಂತಹ ಗುರು ಕೊಡ್ತಕ್ಕಂಥ ಪರೀಕ್ಷೆ, ಕಠಿಣಾತಿ ಕಠಿಣವಾದ ಪರೀಕ್ಷೆಯನ್ನು ಗುರುಗಳು ಕೊಡ್ತಾರೆ. ಬ್ರಹ್ಮಚೈತನ್ಯ ಮಹಾರಾಜರು ಅವರ ಗುರುಗಳು ಮಹಾ ಅವಧೂತ ಸಾಧಕರಾಗಿದ್ದರು. ಅವರು ಇವರಿಗೆ ಒಂದು ಪರೀಕ್ಷೆಯನ್ನು ಕೊಡ್ತಾರೆ. ಹಗಲು ರಾತ್ರಿ ನನ್ನ ಸೇವೆಯನ್ನು ನೀನು ಮಾಡಬೇಕು ಅಂತ. ರಾತ್ರಿ ಎಲ್ಲ ನಿದ್ರೆಯೇ ಮಾಡೋದಿಲ್ಲ, 6 ತಿಂಗಳು ಅವರ ಗುರು ಸೇವೆಯನ್ನು ಮಾಡ್ತಾರೆ. ಒಂದು ದಿವಸ ನೀನು ನೀರಲ್ಲಿ ಧುಮುಕಬೇಕು, ನಾನು ಹೇಳೋವರೆಗೂ ಮೇಲ್ಗಡೆ ಬರಬಾರ್ದು. ಅವರು ಅದೇ ರೀತಿ ನೀರಲ್ಲಿ ಧುಮುಕ್ತಾರೆ. ಸುಮಾರು ಗಂಟೆಗಳೇ ಕಳೆದೋಗಿರುತ್ತೆ. ಜನಗಳೆಲ್ಲ ಓಹೋ ಇವರು ಶಿಷ್ಯನನ್ನು ಸಾಯಿಸ್ಬಿಟ್ರು ಅಂತ ಗುಸುಗುಸು ಚರ್ಚೆ ಪ್ರಾರಂಭ ಆಗುತ್ತೆ. ಆದರೆ ಗುರು ಆಜ್ಞೆಯನ್ನು ಪಾಲಿಸಬೇಕು ಅಂತ ಹೇಳಿ ಬ್ರಹ್ಮಚರ್ಯನು ನೀರಲ್ಲಿ ಗುರು ಧ್ಯಾನ ತತ್ಪರರಾಗಿರ್ತಾರೆ. ಅವರಲ್ಲಿ ಒಂದು ಶಕ್ತಿ ಬಂದ್ಬಿಡುತ್ತೆ, ನೀರಿನಲ್ಲೂ ಕೂಡ ಜೀವಿಸಬಲ್ಲಂಥ ಒಂದು ಶಕ್ತಿ ಬಂದ್ಬಿಡುತ್ತೆ. ಆಮೇಲೆ ಗುರು ಆಜ್ಞೆ ಆಗುತ್ತೆ, ಶಿಷ್ಯನೇ ಮೇಲು ಬಾ ಅಂತ ಕರೀತಾರೆ. ಆಗ ಬ್ರಹ್ಮಚೈತನ್ಯರು ಮೇಲ್ಗಡೆ ಬರ್ತಾರೆ. ಈ ರೀತಿ ಗುರು ಕೊಡುವಂಥ ಪರೀಕ್ಷೆಗಳು ಕಠಿಣಾತಿ ಕಠಿಣವಾದಂತಹ ಪರೀಕ್ಷೆಗಳು. ಆ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಬೇಕು. ದತ್ತಾತ್ರೇಯರು ಇದೇ ರೀತಿ ಕಠಿಣಾತಿ ಕಠಿಣವಾದ ಪರೀಕ್ಷೆಗಳನ್ನು ಕಾರ್ತವೀರ್ಯಾರ್ಜುನಿಗೆ ಕೊಡ್ತಾರೆ. ನಿನ್ನ ಅಶುಭ್ರವಾದ ದೇಹವನ್ನು ತಾಕಿಸಬೇಡ ಅಂತ ಹೇಳಿದಾಗಲೂ ಕೂಡ ಗುರು ಪಾದ ಪದ್ಮಗಳೇ ನನಗೆ ಶರಣು ಅಂತ ಬಂದಿರತಕ್ಕಂಥ ಕಾರ್ತವೀರ್ಯಾರ್ಜುನ ನೋಡಿ ಬಹಳ ಸಂತೋಷ ಆಗಿ ಆಲಿಂಗನ ಮಾಡಿಕೊಂಡು, ಮಗು ನನ್ನ ಪರೀಕ್ಷೆಗಳೆಲ್ಲ ನೀನು ಉತ್ತೀರ್ಣನಾದೆ. ಯಾವ 2 ಕೈಗಳನ್ನು ನೀನು ನನಗೆ ಸಮರ್ಪಣೆ ಮಾಡಿದ್ಯೋ ಅದಕ್ಕೆ ಪ್ರತಿಯಾಗಿ 1000 ಬಾಹುಗಳನ್ನು ನಾನು ನಿನಗೆ ಕೊಡ್ತೀನಿ. ಯುದ್ಧ ಕಾಲದಲ್ಲಿ ಅದು ಅಜೇಯವಾಗಿ ವಿಜೃಂಭಿಸಲಿ ಅಂತ ಹೇಳಿ 1000 ಬಾಹುಗಳನ್ನು ದತ್ತಾತ್ರೇಯರು ಪ್ರದಾನ ಮಾಡಿ ತಮ್ಮ ಕೈಯಲ್ಲಿದ್ದಂಥ ಸಹಸ್ರಾರ ಕಮಲವನ್ನು ಅವರ ತಲೆ ಮೇಲೆ ಇಡ್ತಾರಂತೆ. ತಲೆ ಮೇಲೆ ಇಟ್ಟು ಜೀವನ್ಮುಕ್ತಿಗೆ 1000 ಪಟ್ಟು ದೊಡ್ಡದು ಆ ಸಹಸ್ರಾರ ಕಮಲ. ಅದನ್ನು ಕಾರ್ತವೀರ್ಯಾರ್ಜುನ ಮಹಾರಾಜರ ಶಿರದಲ್ಲಿ ಸ್ಥಾಪನೆ ಮಾಡಿ ಅವರಿಗೆ ಅಣಿಮಾದಿ ಅಷ್ಟಸಿದ್ಧಿಗಳನ್ನು, ನವನಿಧಿಗಳನ್ನು, ಯೋಗ ವಿದ್ಯೆಯನ್ನು, ತಪೋವಿದ್ಯೆಯನ್ನು, ಅವರಲ್ಲಿದ್ದಂಥ ಅನೇಕ ವಿದ್ಯೆಗಳನ್ನು ಧಾರೆ ಎರೆದು ಕೊಡ್ತಾರೆ. ಧಾರೆ ಎರೆದುಕೊಂಡು ದತ್ತಾತ್ರೇಯರಿಗೆ ಇನ್ನೂ ಸಮಾಧಾನ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ದತ್ತರು ಒಂದು ಸಲ ಅನುಗ್ರಹ ಮಾಡೋದಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಕೊನೆಯೇ ಇಲ್ಲ. ದತ್ತರ ಪ್ರತಿಜ್ಞೆ ಏನಪ್ಪ ಅಂತ ಹೇಳಿದ್ರೆ, ನಾನು ದತ್ತಾತ್ರೇಯ, ನೀನು ನನ್ನನ್ನು ಉಪಾಸನೆ ಮಾಡಿ ಶಿಷ್ಯ ಭಾವದಿಂದ ಬಂದರೆ ನಿನ್ನನ್ನು ನಾನು ದತ್ತಾತ್ರೇಯನನ್ನಾಗಿ ಮಾಡ್ತೀನಿ. ಅಲ್ಲಿವರೆಗೂ ನಾನು ಬಿಡೋದಿಲ್ಲ. ಅದೆಷ್ಟೇ ಜನ್ಮ ಆಗ್ಬೋದು, ಅದು ಒಂದು ಜನ್ಮ ಅಲ್ಲ, ಹಲವಾರು ಜನ್ಮಗಳಲ್ಲಿ ಹಿಂಬಾಲಿಸೋರು ದತ್ತಾತ್ರೇಯರು. ಅದಕ್ಕೆ ತಂದೆ ತಾಯಿಗಳು ಒಂದು ಜನ್ಮದಲ್ಲಿ ನಮಗೆ ಜನ್ಮವನ್ನು ಕೊಡ್ಬೋದು, ಆದರೆ ಗುರು ಆದವನು ಜನ್ಮಗಳಲ್ಲೂ ಬಿಡೋಲ್ಲ ಅವನು. ಆ ರೀತಿ ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳನ್ನು ಅನುಗ್ರಹ ಮಾಡಿ ಸಹಸ್ರಾರ ಕಮಲವನ್ನು ಸ್ಥಾಪನೆ ಮಾಡಿ, ಮಗು ಏನು ಬೇಕೋ ಕೇಳ್ಕೊಳ್ಳೋಣ ಅಂತ ಹೇಳಿದಾಗ ಕಾರ್ತವೀರ್ಯಾರ್ಜುನರು ಮಹಾಪರ್ವತದ ರೀತಿ ದಿಗ್ಗನೆ ಮೇಲೆದ್ದು ವರವನ್ನು ಕೇಳ್ತಾರಂತೆ. ದತ್ತ, ನೀನು ಒಲಿದು ಬಿಟ್ಟರೆ ಇನ್ನೊಂದು ನನ್ನ ಹಿಡಿಯುವಂಥವ್ರು ಯಾರಿದ್ದಾರೆ ಭೂಮಂಡಲದಲ್ಲಿ? ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕಗಳಲ್ಲಿ, ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಪಾತಾಳಗಳಲ್ಲಿ, ಚತುರ್ದಶ ಭುವನಗಳಲ್ಲಿ ನನ್ನನ್ನು ಹಿಡಿಯಬಲ್ಲ ಧೀರನು ಶೂರನು ಯಾರಿದ್ದಾರೆ ಇನ್ನು? ಅಂಥ ಅಮೋಘವಾದ ವರವನ್ನು ಕೊಡು. ಯಾರಿಂದಲೂ ನನಗೆ ಬರಬಾರದು. ನನ್ನ ಗಮನ ಶಕ್ತಿ ಯಾವ ರೀತಿ ಇರಬೇಕು ಅಂದರೆ, ನನ್ನ ಗತಿಯನ್ನು ನಿರೋಧಿಸಬಾರದು ಯಾರೂ. ಪಂಚಭೂತಗಳಲ್ಲಿ ಬೆಂಕಿ, ಗಾಳಿ, ನೀರು, ಆಕಾಶ, ಭೂಮಿಯಲ್ಲಿ, ವಾಯುತತ್ವದಲ್ಲಿ ಎಲ್ಲೆಲ್ಲೂ ನನಗೆ ಪ್ರತಿರೋಧನೆ ಇರಬಾರ್ದು. ಇತರರ ಮನಸ್ಸಿನಲ್ಲಿರೋ ಭಾವನೆಗಳು ನನಗೆ ಗೊತ್ತಾಗಬೇಕು. ನನ್ನ ರಾಜ್ಯದಲ್ಲಿ ಕಳ್ಳಕಾಕರ ಭಯವಾಗಲಿ, ದುಷ್ಟರ ಭಯವಾಗಲಿ ಯಾವುದೂ ಇರಕೂಡದು. ಒಂದೇ ಕಾಲದಲ್ಲಿ ಅನೇಕ ಕಡೆ ನಾನು ಪ್ರತ್ಯಕ್ಷ ಆಗಬೇಕು. ನನ್ನ ರಾಜ್ಯದಲ್ಲಿ ಅಧರ್ಮ ಅನ್ನೋದೇ ಇರಕೂಡದು. ಈ ರೀತಿ ಅನೇಕ ವರಗಳನ್ನು ಕೇಳಿ, ಇಂಥ ಅಮೋಘ ವರಗಳನ್ನು ಕೇಳಿಕೊಂಡ ಮೇಲೆ ಅಹಂಕಾರ ಬರಬಹುದು. ಅಂಥ ಅಹಂಕಾರ ಬಂದರೆ ಆ ಅಹಂಕಾರವನ್ನು ತಿದ್ದಿ ಮಾರ್ಗದರ್ಶನ ಮಾಡೋದಕ್ಕೆ ನೀನೇ ಬರಬೇಕು. ನನಗೆ ಮರಣ ಉಂಟಾದರೆ ನಿನ್ನಂಥ ಧೀರನೂ ಶೂರನೂ ಆದಂತಹ ಪರಮಾತ್ಮ ಸ್ವರೂಪನಾದ ನಿನ್ನ ಅಂಶದಿಂದಲೇ ನನಗೆ ಮರಣ ಉಂಟಾಗಬೇಕು ಅಂತ ಹೇಳಿ ವರವನ್ನು ಕೇಳ್ಕೊಳ್ತಾರಂತೆ. ವರವನ್ನು ಕೊಟ್ಟು ದತ್ತಾತ್ರೇಯರು ಅನುಗ್ರಹಿಸಿ, ಮಗು ಈ ಎಲ್ಲ ಶಕ್ತಿಗಳು ನಿನ್ನಲ್ಲಿ ನೆಲೆ ಊರಬೇಕಾದ್ರೆ ನೀನು ಅನಘಾಷ್ಟಮಿ ವ್ರತವನ್ನು ಮಾಡಬೇಕು ಅಂಥೇಳಿ ಅನಘಾಷ್ಟಮಿ ವ್ರತವನ್ನು ಉಪದೇಶ ಮಾಡಿ ಕಾರ್ತವೀರ್ಯಾರ್ಜುನ ಮಹಾರಾಜರಿಗೆ ಅನುಗ್ರಹ ಮಾಡ್ತಾರೆ. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಕಾರ್ತವೀರ್ಯಾರ್ಜುನ ಮಹಾರಾಜರು ಯಾಕೆ ಇವತ್ತಿಗೂ ಚಿರಸ್ಮರಣೀಯಾಗಿದ್ದಾರೆ, ಇವತ್ತು ನಾವು ಯಾಕೆ ಅವ್ರು ನೆನಪಿಸ್ಕೊಳ್ತೀವಿ ಅಂತ ಹೇಳಿದ್ರೆ,
ರಾಜ್ಯಾಡಳಿತ ಕೇವಲ ಬಾಹುಬಲದಿಂದ ಆಗೋದಿಲ್ಲ, ಅದಕ್ಕೆ ಯೋಗ ವಿದ್ಯೆಯೂ ಇರಬೇಕು. ರಾಜನಾದವನಿಗೆ ಅಧ್ಯಾತ್ಮ ವಿದ್ಯೆಯೂ ಗೊತ್ತಿರಬೇಕು. ಇದಕ್ಕೆ ಉದಾಹರಣೆ ಕಾರ್ತವೀರ್ಯಾರ್ಜುನರು. ಅವರಿಗೆ ಪರಂಪರಾಗತವಾದ ಸಿಂಹಾಸನ ಇತ್ತು, ಅದನ್ನು ತ್ಯಜಿಸಿ ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡ್ಕೊಂಡ ಮೇಲೆ ನಾನು ಸಿಂಹಾಸನವನ್ನು ಏರ್ತೀನಿ ಅಂತಕ್ಕಂಥ ಆ ಅಮೋಘ ಸಂಕಲ್ಪ ಇದೆಯಲ್ಲ, ಅದಕ್ಕೆ ನಾವು ಇಂದಿಗೂ ಅವರನ್ನು ನೆನಪಿಸ್ಕೊಳ್ಬೇಕು, ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳನ್ನು. ಅವರಲ್ಲಿ ಅನೇಕ ವಿದ್ಯೆಗಳಿತ್ತು. ಅನೇಕ ವಿದ್ಯೆಗಳಿಂದ ಏಕಕಾಲದಲ್ಲಿ ಪ್ರಕಟ ಆಗೋರು ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳು. ಅವರ ರಾಜ್ಯದಲ್ಲಿ ಕಳ್ಳಕಾಕರ ಭಯವಾಗಲಿ, ದುಷ್ಟರ ಭಯವಾಗಲಿ ಯಾವುದೂ ಇರಲಿಲ್ಲ. ಸ್ಮರ್ತೃಗಾಮಿ ಅಂತ ಕರಿತೀವಿ ಕಾರ್ತವೀರ್ಯಾರ್ಜುನನ್ನ. ದತ್ತಾತ್ರೇಯರನ್ನು ನಾವು ಸ್ಮರ್ತೃಗಾಮಿ ಅಂತ ಕರಿತೀವಿ. ಸ್ಮರ್ತೃಗಾಮಿ ಅಂತ ಹೇಳಿದ್ರೆ, ನಾವು ಹೇಳಿದ್ರೆ ಇಷ್ಟೊತ್ತು ದತ್ತಮಾಲಾ ಮಂತ್ರ, ಬೇರೆ ದೇವತೆಗಳನ್ನು ನಾವು ಪೂಜೆ ಮಾಡಬೇಕು, ಅರ್ಚನೆ ಮಾಡಬೇಕು, ಅಭಿಷೇಕ ಮಾಡಬೇಕು ಇತ್ಯಾದಿ ವಿಧಿಗಳಿದೆ. ಆದರೆ ದತ್ತಾತ್ರೇಯರಿಗೆ ಸ್ಮರಣ ಮಾತ್ರ ಸಂತುಷ್ಟಾಯ ನಮಃ, ಸ್ಮರಣೆ ಮಾತ್ರದಿಂದ ಬಂದ್ಬಿಡ್ತಾರಂತೆ ಆ ಜಾಗಕ್ಕೆ. ಅದೇ ರೀತಿ ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳದು ಸಹ ಅವರನ್ನು ಸ್ಮರ್ತೃಗಾಮಿ ಅಂತ ಕರಿತೀವಿ. ಅಂದರೆ ಸ್ಮರಿಸಿದ ಮಾತ್ರದಿಂದಲೇ ಪ್ರತ್ಯಕ್ಷವಾಗಿ ಅವರು ಭಕ್ತರನ್ನು ಅನುಗ್ರಹ ಮಾಡ್ತಾರೆ ಅನ್ನೋದು. ಇದು ಉಪಾಸನಾ ವಿಧಿಯಲ್ಲೆಲ್ಲ ಬರ್ತಕ್ಕಂಥ ವಿಚಾರಗಳು ಇವೆಲ್ಲ. 85,000 ವರ್ಷಗಳ ಕಾಲ ಭೂಮಂಡಲವನ್ನು ಅಜೇಯವಾಗಿ ಪರಿಪಾಲನೆ ಮಾಡಿದಂಥ ಮಹಾಪ್ರಭುಗಳು ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳು. ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಸೂರ್ಯನೇ ಬರ್ತಾನಂತೆ ಅವರನ್ನು ಪರೀಕ್ಷೆ ಮಾಡೋದಕ್ಕೆ. ಅಂತಹ ಸೂರ್ಯನ ಪರೀಕ್ಷೆಯಲ್ಲಿ ಗೆದ್ದಂಥವರು ರಾವಣಾಸುರನನ್ನು ಬಂಧಿಸಿ, ಇದ್ಯಾವುದೋ 10 ತಲೆಯ ಹುಳು ಅಂತ ಹೇಳಿ ಆ ನರ್ಮದಾ ನದಿನಲ್ಲಿ ಕ್ರೀಡೆ ಆಡ್ತಿರ್ತಾರೆ ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳು. ರಾವಣಾಸುರ ಅಲ್ಲಿಗೆ ಬಂದಾಗ ಲೀಲಾಜಾಲವಾಗಿ ಅವನನ್ನು ಬಂಧಿಸಿ ಕರ್ಕೊಂಬಂದ್ಬಿಡ್ತಾರೆ. ಪುಲಸ್ತ್ಯ ಮಹಾಮುನಿಗಳು ರಾವಣಾಸುರನ ತಾತ, ಅಪ್ಪ ನನ್ನ ಮೊಮ್ಮಗ ತಿಳಿದೆ ಏನೋ ಹುಡುಗಾಟ ಆಡಿಬಿಟ್ಟಿದ್ದಾನೆ, ಅವನನ್ನು ಬಿಟ್ಟುಬಿಡು ಅಂತ ಹೇಳ್ತಾರೆ. ಆಗ ದೇವತೆಗಳೆಲ್ಲ ಹೇಳ್ತಾರಂತೆ, ರಾವಣಾಸುರ ಲೋಕಕಂಟಕ, ಇವನನ್ನು ಬಿಡಬೇಡ, ದೇವತೆಗಳಿಗೆಲ್ಲ ತುಂಬ ಉಪಟಳ ಕೊಡ್ತಿದ್ದಾನೆ ಅಂತ. ಪುಲಸ್ತ್ಯರಿಗೆ ವಚನವನ್ನು ಕೊಟ್ಬಿಟ್ಟಿದ್ದಾರೆ ಕಾರ್ತವೀರ್ಯಾರ್ಜುನರು, ನಿನ್ನ ಮೊಮ್ಮಗನನ್ನು ನಾನು ಬಿಡ್ತೀನಿ ಅಂತ. ಆ ವಚನಕ್ಕೆ ಕಟ್ಟು ಬಿದ್ದು ರಾವಣಾಸುರನಿಗೆ ಹೇಳ್ತಾರಂತೆ, ನೀನು ಲಂಕಾದ್ವೀಪದಿಂದ ಇತ್ತ ಬರಕೂಡದು, ಭಾರತ ವರ್ಷದ ಕಡೆ ಬರಕೂಡದು, ನೀನು ಲಂಕಾದ್ವೀಪ ಮಾತ್ರ ನಿನ್ನ ಆಡಳಿತ ಅಂತ. ಅದಕ್ಕೆ ಕಾರ್ತವೀರ್ಯಾರ್ಜುನರು ಇರೋವರೆಗೂ ರಾವಣಾಸುರ ಈ ಕಡೆ ಬರಲಿಲ್ಲ. ಅವನ ನಿಧನಾನಂತರನೇ ಕಾರ್ತವೀರ್ಯಾರ್ಜುನರು ಇತ್ತ ಕಡೆ ಎಲ್ಲ ಬರೋದಕ್ಕೆ ಶುರು ಮಾಡಿದ್ದು. ಅಂತಹ ಕಾರ್ತವೀರ್ಯಾರ್ಜುನರ ಈ ಗ್ರಂಥ ರಚನೆಯ ಕೆಲವಾರು ಸೂಕ್ಷ್ಮ ಪರಿಚಯವನ್ನು ನಾನು ಮಾಡಿಕೊಡ್ತೀನಿ. ಉಪಾಸನಾ ಖಂಡದಲ್ಲಿ ವಿಶೇಷವಾಗಿ ರುದ್ರಯಾಮಳ, ಸುದರ್ಶನ ಸಂಹಿತೆ, ಆನಂದ ಭೈರವೋಕ್ತ, ಉಡ್ಡಾಮರೇಶ್ವರ ತಂತ್ರ, ಇದರಲ್ಲೆಲ್ಲ ಕಾರ್ತವೀರ್ಯಾರ್ಜುನರ ಮಹಾಮಂತ್ರಗಳು ಬರುತ್ತೆ. ಯಾಕೆ ಕಾರ್ತವೀರ್ಯಾರ್ಜುನರು ದೇವತಾ ಸಮಾನರಾದರು ಅಂತ ಹೇಳಿದ್ರೆ, ಅವರಲ್ಲಿದ್ದಂತಹ ದತ್ತ ಭಕ್ತಿಯಿಂದ. ದತ್ತಾತ್ರೇಯರಿಲ್ಲದೆ ಕಾರ್ತವೀರ್ಯಾರ್ಜುನರಿಲ್ಲ. ಉಪಾಸನಾ ವಿಧಿನಲ್ಲೆಲ್ಲ ನಾವು ನೋಡ್ಬೋದು. ದತ್ತಾತ್ರೇಯ ಋಷಿ ಕಾರ್ತವೀರ್ಯಾರ್ಜುನೋ ದೇವತಾ, ಕಾರ್ತವೀರ್ಯಾರ್ಜುನರೇ ದೇವತೆ, ದತ್ತಾತ್ರೇಯರೇ ಋಷಿ. ಇಲ್ಲಿ ಗುರು ಶಿಷ್ಯರ ಸಂಬಂಧ ಬರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಕಾರ್ತವೀರ್ಯಾರ್ಜುನ ಮಂತ್ರಗಳಿಗೆ ಋಷಿ ಯಾರಪ್ಪ ಅಂದರೆ ದತ್ತಾತ್ರೇಯರೇ. ಹೀಗೆ ಮಂತ್ರಗಳಲ್ಲೆಲ್ಲ ಗುರು ಶಿಷ್ಯರ ಒಂದು ಬಾಂಧವ್ಯ ನಮಗೆ ಕಾಣಸಿಗುತ್ತೆ. ಗಣೇಶ ಪುರಾಣದಲ್ಲೂ ಸಹ ಕಾರ್ತವೀರ್ಯಾರ್ಜುನರ ಉದಾಹರಣೆ ನಮಗೆ ಸಿಗುತ್ತೆ. ಗಣೇಶ ಪುರಾಣದಲ್ಲಿ ಬೇರೆ ರೀತಿಯಲ್ಲಿ ಒಂದು ವಿವರವನ್ನು ತಗೊಂಡಿದ್ದಾರೆ. ಇವೆಲ್ಲ ಕಲ್ಪಭೇದದಿಂದ ಉಂಟಾಗ್ತಕ್ಕಂಥ ವಿಚಾರಗಳು. ಅಂದರೆ ಕಾರ್ತವೀರ್ಯಾರ್ಜುನರ ಅವತಾರ ಕೇವಲ ಒಂದು ಕಲ್ಪಕ್ಕೆ ಸೀಮಿತವಾಗಿಲ್ಲ, ಇದು ಅನೇಕ ಕಲ್ಪಗಳಲ್ಲಿ ಅವರು ಅವತಾರ ಮಾಡಿದ್ದಾರೆ. ಆದ್ದರಿಂದಲೇ ಅನೇಕ ವಿಧವಾದಂಥ ಕಥೆಗಳು ಜನಜನಿತವಾಗಿದೆ. ಗಣೇಶ ಪುರಾಣದ ರೀತಿಯ ಗಣೇಶನ ಏಕಾಕ್ಷರ ಮಹಾಮಂತ್ರ ಗಮ್ ಅಂತಕ್ಕಂಥ ಏಕಾಕ್ಷರ ಮಹಾಮಂತ್ರವನ್ನು ಕಾರ್ತವೀರ್ಯಾರ್ಜುನರು ಅನೇಕ ವರ್ಷಗಳ ಕಾಲ ಸಾಧನೆ ಮಾಡಿದಾಗ ಗಣೇಶ ಅನುರೂಪದಿಂದ ಅವರ ಹೃದಯದಲ್ಲಿ ಪ್ರವೇಶ ಮಾಡಿ ಸಹಸ್ರ ಬಾಹುಗಳು ಅವರಿಗೆ ಉಂಟಾಯಿತು ಅಂತ ಹೇಳಿ ಗಣೇಶ ಪುರಾಣದಲ್ಲಿ ವಿಸ್ತಾರವಾಗಿ ಈ ಒಂದು ಕಥಾನಕ ಬರುತ್ತೆ. ಪಂಚಬಾಲಕರು ಗಣನಾಥ, ವಟುಕ ಭೈರವ, ಸ್ಕಂದ, ಹನುಮಂತ, ಕಾರ್ತವೀರ್ಯಾರ್ಜುನ. ಉಪಾಸನಾ ಖಂಡದಲ್ಲಿ ಇವರ ಉದಾಹರಣೆ ಬರುತ್ತೆ. ಯಾರು ಯೋಗ ಸಾಧನೆ ಮಾಡ್ತಾರೋ ಅವರು ಈ ಪಂಚಬಾಲಕರ ಸ್ಮರಣೆಯನ್ನು ಮಾಡ್ತಾರೋ ಅವರಿಗೆ ಕಾರ್ತವೀರ್ಯಾರ್ಜುನನ ಅನುಗ್ರಹ ಆಗಿ ಯೋಗ ವಿಘ್ನಗಳೆಲ್ಲ ದೂರ ಆಗುತ್ತೆ ಅಂತ ಉಪಾಸನಾ ವಿಧಿನಲ್ಲಿ ಹೇಳಲಾಗಿದೆ. ಅದೇ ರೀತಿ ಈ ಪುಸ್ತಕದಲ್ಲಿ ಇವೆಲ್ಲ ವಿಚಾರಗಳನ್ನು ನಾವು ತಗೊಂಡಿದ್ದೀವಿ. ಉಪಾಸನಾ ಖಂಡ, ದೇವಿ ಭಾಗವತ, ರುದ್ರಯಾಮಳ, ಸುದರ್ಶನ ಸಂಹಿತೆ, ಆನಂದ ಭೈರವೋಕ್ತ ಸಹಸ್ರನಾಮ, ಉಡ್ಡಾಮರೇಶ್ವರ ತಂತ್ರ. ಇದರ ಅರ್ಥಗಳನ್ನು ನಾವು ಎಷ್ಟೆಷ್ಟು ಕೊಡಬೇಕೋ ಸೂಕ್ಷ್ಮವಾಗಿ ಎಲ್ಲೆಲ್ಲೂ ಆ ಅರ್ಥಗಳನ್ನು ಈ ಪುಸ್ತಕದಲ್ಲಿ ನಾವು
ಮಾಡಿದ್ದೀವಿ. ವಿಶೇಷವಾಗಿ ನರ್ಮದಾ ಮಹಾತ್ಮೆ, ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳಿಗೆ ನರ್ಮದಾ ನದಿಯಲ್ಲಿ ಕ್ರೀಡೆ ಆಡೋದು ಅಂದರೆ ತುಂಬ ಇಷ್ಟ. ಕಾರ್ತವೀರ್ಯಾರ್ಜುನ ಚರಿತ್ರೆಯಲ್ಲಿ ಅದು ಬರುತ್ತೆ. ನರ್ಮ ದದಾತಿ ಇತಿ ನರ್ಮದಾ ಅಂತ. ನರ್ಮದೆಯಲ್ಲಿ ಸ್ನಾನ ಮಾಡಿದಾಗ ನಾವು ಸೋಪ್ ಹಾಕೊಳ್ಳೋದೇ ಬೇಡ, ಅಷ್ಟು ನೊರೆ ಅಂತೆ, ಅಷ್ಟು ಆ ಒಂದು ಗಿಡಮೂಲಿಕೆಗಳ ಸೊಬಗು ಆ ನೀರಿನಲ್ಲಿದೆ ಅಂತ. ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳಿಗೆ ಆ ನರ್ಮದಾ ನದಿಯಲ್ಲಿ ಕ್ರೀಡೆ ಆಡೋದು ತುಂಬ ಇಷ್ಟ. ನರ್ಮದಾ ನದಿಗೆ ವಿಶೇಷವಾಗಿ ಶಿವಪುತ್ರಿ ಅಂತ ನಾವು ಕರಿತೀವಿ. ಈಶ್ವರನ ಮಗಳು ನರ್ಮದಾ ಅಂತ. ಶಿವನ ವರ ಏನಪ್ಪ ಅಂತ ಹೇಳಿದ್ರೆ, ಯಾರೇ ಮೃತರಾದವರ ಅಸ್ಥಿಗಳು ನರ್ಮದೆಯಲ್ಲಿ ಬಿದ್ದರೆ ಆ ಅಸ್ಥಿಗಳು ಬಾಣಲಿಂಗಗಳಾಗಿ ಮಾರ್ಪಡುತ್ತೆ. ಬಾಣಲಿಂಗ ನರ್ಮದಾ ನದಿ ತೀರದಲ್ಲಿ ಸಿಗ್ತಕ್ಕಂಥ ಲಿಂಗ. ಅದು ಬಾಣಲಿಂಗ ಸಹಜವಾಗಿ ಪ್ರಕೃತಿಯಲ್ಲಿ ನಿರ್ಮಾಣ ಆಗುತ್ತೆ. ಮನುಷ್ಯರ ಅಸ್ಥಿಗಳು ಅಲ್ಲಿ ಬಿದ್ದಾಗ ಅದು ಬಾಣಲಿಂಗಗಳಾಗಿ ಮಾರ್ಪಡುತ್ತೆ ಅಂತ. ಇದಕ್ಕೆ ವೈಜ್ಞಾನಿಕ ಕಾರಣಗಳು ಹಲವಾರು ಇರಬಹುದು. ಆದರೆ ಪುರಾಣೋಕ್ತವಾದಂಥ ವಿವರ ಏನಪ್ಪ ಅಂತ ಹೇಳಿದ್ರೆ, ಶಿವ ಕೊಟ್ಟಂಥ ವರ, ಅಸ್ಥಿಗಳು ನರ್ಮದೆಯಲ್ಲಿ ಬಿದ್ದ ತಕ್ಷಣ ಅದು ಬಾಣಲಿಂಗಗಳಾಗಲಿ ಅಂತ. ಮಾಹಿಷ್ಮತಿ ಮಹಾತ್ಮೆಯನ್ನು ಈ ಗ್ರಂಥದಲ್ಲಿ ನಾವು ತಗೊಂಡಿದ್ದೀವಿ. ಮಾಹಿಷ್ಮತಿ ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳ ರಾಜಧಾನಿ. ಭೂಮಂಡಲ ಚಕ್ರವರ್ತಿಯಾಗಿ ಅವರು ರಾಜ್ಯ ಪರಿಪಾಲನೆಯನ್ನು ಮಾಡಿದ್ರು. ಮಾಹಿಷ್ಮತಿಯನ್ನು ರಾಜಧಾನಿಯಾಗಿ ಅವರು ಆಯ್ಕೆ ಮಾಡಿಕೊಂಡ್ರು. ರಾಜರಾಜೇಶ್ವರ ಲಿಂಗ, ಆ ರಾಜರಾಜೇಶ್ವರ ಲಿಂಗವನ್ನು ಅನೂಚಾನವಾಗಿ ಪೂಜೆ ಮಾಡಿಕೊಂಡು ಬಂದರು. ಭಾರತ ದೇಶದಲ್ಲಿ ಕಂಡು ಕೇಳಿರಿದಂಥ ಆಡಳಿತವನ್ನು ಅವರು ಕೊಟ್ಟರು. ಮತ್ತು ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳ ಆದರ್ಶ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಅವರು ಪ್ರತಿನಿತ್ಯ 3 ಗಂಟೆಗೆ ಎದ್ದೇಳೋರಂತೆ. 3 ಗಂಟೆಗೆ ಎದ್ದು ಯಾವ ರೀತಿ ಶ್ರೀಕೃಷ್ಣ ಪರಬ್ರಹ್ಮ ಮಹಾ ಚಂದ್ರವಂಶದ ಕ್ಷತ್ರಿಯ ವೀರ ಆತ ಬೆಳಗಿನ ಜಾವ, ಕಾರ್ತವೀರ್ಯಾರ್ಜುನು ಸಹ ಬೆಳಗಿನ ಜಾವ 3 ಗಂಟೆಗೆ ಎದ್ದು ತಪಸ್ಸಮಾಧಿಯಲ್ಲಿ ಕೂತ್ಕೊಂಡು ಸೂರ್ಯೋದಯ ಆದ ತಕ್ಷಣವೇ ಸಂಧ್ಯಾವಂದನೆ, ಅಗ್ನಿಹೋತ್ರ ಇದನ್ನೆಲ್ಲ ಆಚರಣೆ ಮಾಡಿಕೊಂಡು ತದನಂತರ ರಾಜ್ಯ ಪರಿಪಾಲನೆಯಲ್ಲಿ ಕೂತ್ಕೊಳ್ಳೋರಂತೆ. ರಾಜ್ಯ ಪರಿಪಾಲನೆಯಲ್ಲಿ ಕೂತ್ಕೊಂಡು ಮೊದಲಿನ ಆದ್ಯತೆ ಗುಪ್ತಚರರಿಗೆ. ಕ್ಷತ್ರಿಯನಾದವನು ಗುಪ್ತಚರರಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋ ಒಂದು ನಿಯಮವನ್ನು ಅನುಸರಿಸಿ ಗುಪ್ತಚರರ ಸಭೆಯನ್ನು ಮಾಡಿ, ಶತ್ರುಗಳದು ಏನೇನು ಉಪಟಳ ಇದೆಯಾ, ರಾಜ್ಯದಲ್ಲಿ ಕುಂದುಕೊರತೆಗಳೇನು, ಇದನ್ನೆಲ್ಲ ತಿಳ್ಕೊಂಡು ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗೋದು. ಮಧ್ಯಾಹ್ನ ಭೋಜನಾನಂತರ ನಿದ್ದೆ ಮಾಡ್ತಿರಲಿಲ್ಲ. ವೇದ ಪಂಡಿತರನ್ನು ಕರೆಯೋರಂತೆ. ಮತ್ತು ಅವಧೂತರನ್ನು, ಗುರುಗಳನ್ನು, ಆಧ್ಯಾತ್ಮಿಕ ಸಾಧನೆ ಮಾಡಿರ್ತಕ್ಕಂಥ ಹಿರಿಯರನ್ನು ಕರೆತು ಬ್ರಹ್ಮ ವಿಚಾರದಲ್ಲಿ ತೊಡಗೋರವರು. ಬ್ರಹ್ಮ ವಿಚಾರದಲ್ಲಿ ತೊಡಗಿ ಪರಮಾತ್ಮ ಅಂದರೆ ಏನು, ಪಾರಮಾರ್ಥಿಕ ಜ್ಞಾನ ಅಂದರೆ ಏನು, ಇದರಲ್ಲೆಲ್ಲ ತೊಡಗಿ ಸಾಯಂ ಸಂಧ್ಯಾವನೆ ಆದ ಬಳಿಕ ಮಾರುವೇಷದಲ್ಲಿ ಹೋಗಿ ಅವರಿಗಿದ್ದ ಯೋಗ ಶಕ್ತಿಯಿಂದ ಎಲ್ಲ ಕಡೆ ಪ್ರಕಟವಾಗಿ ನನ್ನ ರಾಜ್ಯದಲ್ಲಿ ಏನೇನು ನಡೀತಿದೆ ಇದನ್ನೆಲ್ಲ ತಿಳ್ಕೊಂಡು ಅಂತಃಪುರಕ್ಕೆ ಕೇವಲ 4 ಗಂಟೆಗಳು ಮಾತ್ರ ಸೀಮಿತವಾಗಿ ಇಟ್ಟಿದ್ರಂತೆ ಕಾರ್ತವೀರ್ಯಾರ್ಜುನರು. ಇದು ನಾವುಗಳು ಅವರಿಂದ ಕಲ್ತ್ಕೊಳ್ಬೇಕಾದಂಥ ಶಿಸ್ತು, ಸಂಯಮ. ಯಾಕೆ ಅಂತ ಹೇಳಿದ್ರೆ, ಇಂದಿಗೂ ಕೃತಯುಗದಲ್ಲಿ ಅವರ ಅವತಾರ ಆಗಿದ್ದು, ಇದು ಕಲಿಯುಗ. ಇದು ಕಲಿಯುಗದಲ್ಲಿ ನಾವು ಇದ್ದೀವಿ. ಇಂದಿಗೂ ಅವರ ಸ್ಮರಣೆ ನಾವು ಏನಕ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಇಷ್ಟೊಂದು ಪುರಾಣಗಳಲ್ಲಿ ಯಾಕೆ ಅವರನ್ನು ಹಾಡಿ ಹೊಗಳಿದ್ದಾರೆ ಅಂತ ಹೇಳಿದ್ರೆ, ಅವರಲ್ಲಿದ್ದಂಥ ಆ ಶಿಸ್ತು ಮತ್ತು ಸಂಯಮ, ಪರಿಪಾಲನಾ ದಕ್ಷತೆ. ಅಗಸ್ತ್ಯ ಮಹಾಮುನಿಗಳೇ ಶ್ರೀರಾಮನಿಗೆ ಹೇಳ್ತಾರೆ, ಶ್ರೀರಾಮಚಂದ್ರ ಕೇಳ್ತಾನಂತೆ, ರಾವಣಾಸುರ ಲೋಕಕಂಟಕ, ಇವನ ಹುಟ್ಟಡಗಿಸಿದಂಥ ವೀರರು ಯಾರಾದರೂ ಇದ್ರಾ ಅಂತ ಹೇಳಿದ್ರೆ, ಆಗ ಅಗಸ್ತ್ಯ ಮುನಿಗಳು ರಾಮನಿಗೆ ಕಾರ್ತವೀರ್ಯನ ಕಥೆಯನ್ನು ಹೇಳ್ತಾರೆ. ರಾಮಾಯಣದಲ್ಲಿ ಇದು ಬರುತ್ತೆ. ಹಾಗೆ ರಾಮ ಕೂಡ ಪ್ರಭಾವಿತರಾಗಿದ್ದ ಕಾರ್ತವೀರ್ಯಾರ್ಜುನ ಪರಾಕ್ರಮವನ್ನು ಕೇಳಿ. ದತ್ತಾತ್ರೇಯರ ಉಪಾಸನೆಯಿಂದ ಸ್ವಯಂ ದೇವತಾ ಸ್ವರೂಪವನ್ನು ಪಡ್ಕೊಂಡ ಕಾರ್ತವೀರ್ಯ ಮಹಾಪ್ರಭು. ದೇವತಾ ಸ್ವರೂಪವನ್ನು ಪಡ್ಕೊಂಡು ಅನೇಕ ಉಪಾಸನಾ ವಿಧಿಗಳಲ್ಲಿ ಇಂದಿಗೂ ಸಹ ನಾವು ಆತನನ್ನು ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಕಾರಣ ಆತನಲ್ಲಿದ್ದಂಥ ದತ್ತಭಕ್ತಿ. ಇಲ್ಲಿ ವೇದಿಕೆ ಮೇಲೆ ಕೋಡೆ ವಂಶಸ್ಥರೆಲ್ಲ ಹಸೀನರಾಗಿದ್ದಾರೆ. ದತ್ತಭಕ್ತಿನ ನಾವೇನು ಅವರಿಗೆ ಹೊಸದಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಯಾಕೆಂತೇಳಿದ್ರೆ, ನಿತ್ಯಾನಂದ ಭಗವನರ ಅನುಗ್ರಹ, ಆಶೀರ್ವಾದ ಅವರ ಕುಟುಂಬದ ಮೇಲೆ ಸದಾ ಆ ಕಾಲದಿಂದಲೂ ಮೂಡಿಕೊಂಡು ಬಂದಿದೆ. ಅವರು ನಿತ್ಯಾನಂದ ಭಗವಾನರು ಸಹ ದತ್ತಾವತಾರಿಗಳೇ. ಅವರ ಲೀಲೆಗಳು ಅದನ್ನೆಲ್ಲ ಅವರ ಅನೇಕ ಪುಸ್ತಕಗಳಲ್ಲಿ ದಾಖಲೆ ಮಾಡ್ಕೊಂಡು ಬಂದಿದ್ದಾರೆ. ಗಣೇಶಪುರಿನಲ್ಲಿ ಪ್ರತಿಯೊಬ್ಬ ದತ್ತ ಭಕ್ತರು ನಿತ್ಯಾನಂದ ಭಗವಾನರ ಒಂದು ಕ್ಷೇತ್ರ ಸಂದರ್ಶನವನ್ನು ಮಾಡೋದ್ರಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಪುರೋಗಾಮಿಯಾಗ್ತಾರೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಮತ್ತು ನಮ್ಮ ರಘುನಂದನ್ ಅವರು
ನನ್ನನ್ನು ಈ ಪುಸ್ತಕವನ್ನು ಬರೀಬೇಕು ಅಂತ ಕೇಳ್ಕೊಂಡ್ರು. ನಾನು ಅವ್ರಿಗೊಂದು ಮಾತನ್ನು ಹೇಳಿದೆ, ಗುರು ಆಜ್ಞೆ ಇಲ್ದಿರ ನಾನು ಯಾವ ಕೆಲಸನೂ ಮಾಡೋದಿಲ್ಲ. ನಾನು ಶೃಂಗೇರಿಗೆ ಮೊದಲು ಹೋಗ್ಬಿಟ್ಟು ಬರ್ತೀನಿ, ಗುರುಗಳ ಒಂದು ದರ್ಶನವನ್ನು ಮಾಡಿಕೊಂಡು ಬರ್ತೀನಿ. ತದನಂತರ ದತ್ತಪ್ಪಯ್ಯ ಸ್ವಾಮಿಗಳು ಅಂತ ಸಿಂದಗಿನಲ್ಲಿ ಭೀಮಾಶಂಕರ ಮಠದ ಗುರುಗಳವರು, ಭೀಮಾಶಂಕರ ಮಠದ ಗುರುಗಳು ಅವರು ಬರೋರಿದ್ದಾರೆ ನಮ್ಮ ಮನೆಗೆ. ಅವರ ಅಪ್ಪಣೆ ಆದರೆ ಮಾತ್ರ ನಾನು ಈ ಒಂದು ಕೃತಿನಲ್ಲಿ ಪಾಲ್ಗೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಮೊದಲು ನನ್ನ ಸ್ವಭಾವ ಹೇಗೆ ಅಂದರೆ, ಮೊದಲು ನನ್ನನ್ನು ನಾನು ಆತ್ಮವಿಮರ್ಶೆ ಮಾಡ್ಕೋಬೇಕು, ನಾನು ಪರಿಶುದ್ಧನಾಗಿದ್ದೀನೋ ಇಲ್ವೋ ಅಂತ. ನನ್ನಲ್ಲಿ ಅಂಥ ಪರಿಶುದ್ಧತಾ ಭಾವ ಬಂದು ಮನಃಶುದ್ಧಿಯಿಂದ ನಾನು ಈ ಕಾರ್ಯಕ್ಕೆ ಅರ್ಹನೋ ಇಲ್ಲವೋ ಅಂತ ಗುರು ನನಗೆ ಹೇಳಬೇಕು. ಇದು ನಾನು ರೂಢಿ ಮಾಡಿಕೊಂಡು ಬಂದಂಥ ಕ್ರಮ. ಗುರುಗಳನ್ನು ಕೇಳಿದಾಗ ನಿರ್ಭಯವಾಗಿ ನೀನು ಈ ಕೆಲಸದಲ್ಲಿ ತೊಡಗಪ್ಪ, ಒಂದು ದೀಕ್ಷಾಬದ್ಧನಾಗಿ ನೀನು ಇದನ್ನು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿದಾಗ ಆ ದತ್ತಾತ್ರೇಯ ಸ್ವಾಮಿ ಅನುಗ್ರಹದಿಂದ ಇದನ್ನು ಪರಿಶೋಧನೆ ಮಾಡಿ 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 ಸುಮಾರು 3 ವರ್ಷಗಳ ನಂತರ ಈಗ ಆ ದತ್ತಾತ್ರೇಯ ಸ್ವಾಮಿಗಳು ಅನುಗ್ರಹ ಮಾಡಿ ಈ ಕೃತಿ ನಮ್ಮೆಲ್ಲರ ಮುಂದೆ ಬಂದಿದೆ. ರಘುನಂದನ್ ಅವರು ಹೇಗೆ ಪರಿಚಿತರು ನನಗೆ ಅಂತ ಹೇಳಿದ್ರೆ, ಅವರ ಒಂದು ಕೇಂದ್ರ ಇದೆ, ಅವರ ಚಿತ್ರಪಟಗಳನ್ನೆಲ್ಲ ತಯಾರಿಸಿ ಮಾರಾಟ ಮಾಡುವಂಥ ಕೇಂದ್ರ. ಆ ಕೇಂದ್ರಕ್ಕೆ ಆಗಾಗ ನಾನು ಭೇಟಿ ಕೊಡ್ತಿರ್ತೀನಿ. ನಮ್ಮಲ್ಲಿ ಬರ್ತಕ್ಕಂಥ ಜಿಜ್ಞಾಸುಗಳಿಗೆ ಯಂತ್ರಕ್ಕೆ ಫೋಟೋ ಫ್ರೇಮ್ಸ್ ಇದನ್ನೆಲ್ಲ ಹಾಕಿಸ್ಬೇಕಾದ್ರೆ ಅವ್ರ ಹತ್ರ ಹೋಗಿ ಅವರ ಕೇಂದ್ರದಲ್ಲಿ ಸಂಪರ್ಕ ಮಾಡ್ತಿರ್ತೀನಿ. ಯಾವಾಗ ಸಂಪರ್ಕ ಮಾಡಿದ್ರು ಅವರೊಂದು ಮಾತನ್ನು ಹೇಳೋರು, ಬರೀ ಆಧ್ಯಾತ್ಮಿಕ ಚರ್ಚನೆ ನಾವಿಬ್ಬರು ಮಾಡ್ತಿದ್ದಿದ್ದು. ದತ್ತಾತ್ರೇಯರ ಬಗ್ಗೆ, ನಿತ್ಯಾನಂದ ಭಗವಾನರ ಬಗ್ಗೆ, ಅವಧೂತರ ಬಗ್ಗೆ ಇದೇ ಚರ್ಚೆ ನಮ್ಮಲ್ಲಿ. ಅವರಲ್ಲಿ ಒಂದು ಕೊರಗಿತ್ತು, ಸಹಸ್ರಾರ್ಜುನ ಚರಿತೆ ನಮ್ಮ ಸಮಾಜಕ್ಕೆ ಆಚೆ ತಗೊಂಬರಬೇಕು, ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು, ನಮ್ಮ ಸಮಾಜದ ಮೂಲ ಪುರುಷರು ಇವರು, ಇದರ ಬಗ್ಗೆ ನೀವೇನಾದರೂ ಒಂದು ಪ್ರಯತ್ನ ಮಾಡಬೇಕು ಅಂತ ಅವರು ಕೇಳಿಕೊಂಡ್ರು. A.K. ರಾಯ್ ಅವರು ಜಬಲ್ಪುರದಲ್ಲಿ ಸಂಸ್ಕೃತ ಮತ್ತು ಹಿಂದಿ ಟ್ರಾನ್ಸ್ಲೇಷನ್ ಸುಮಾರು ಪುಸ್ತಕಗಳನ್ನು ಮಾಡಿದ್ದಾರೆ. ಅವರು ಕಾರ್ತವೀರ್ಯಾರ್ಜುನ ಸಂಸ್ಥಾನ ಅಂತ ಹೇಳಿ ಆ ಪುಸ್ತಕಗಳನ್ನೆಲ್ಲ ತರಿಸ್ಕೊಟ್ರು. ಇದರಲ್ಲೆಲ್ಲ ಕಾರ್ತವೀರ್ಯಾರ್ಜುನರ ಬಗ್ಗೆ ಏನೇನಿದೆ ಆ ಪುಸ್ತಕವನ್ನು ನೀವು ಬರ್ಕೊಡ್ಬೇಕು ಅಂತ ಹೇಳಿ ಅವರು ನನ್ನನ್ನು ವಿನಂತಿ ಮಾಡಿಕೊಂಡ್ರು. ಅದೇ ರೀತಿ ಗಣೇಶ ಪುರಾಣ, ದೇವಿ ಭಾಗವತ, ಹರಿವಂಶ, ಬ್ರಹ್ಮವೈವರ್ತ ಪುರಾಣ, ಇದನ್ನೆಲ್ಲ ಅನೇಕ ಉಪಾಸನಾಖಂಡ ಈಗ ಹೇಳಿದೆ, ಇದನ್ನೆಲ್ಲ ಸಂಶೋಧನೆ ಮಾಡಿ ಇದನ್ನು ಇಂದು ಈ ಶುಭ ದಿವಸ ಇದು ಆಚೆ ಬಂದಿದೆ. ರಘುನಂದನ್ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಲೇಬೇಕು ಈ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ನಾನು ಅವರನ್ನು ಭೇಟಿ ಮಾಡಿದ್ರೂ ನಮ್ಮ ಸಮಾಜಕ್ಕೆ ಏನಾದರೂ ನಾನು ಮಾಡಬೇಕು, ನನ್ನ ಸಮಾಜಕ್ಕೆ ನಾನು ಏನಾದರೂ ಮಾಡಬೇಕು, ಇದೇ ಹಂಬಲ ಬಿಟ್ಟರೆ ಅವರಿಗೆ ವೈಯಕ್ತಿಕ ಸ್ವಾರ್ಥ ಅನ್ನೋದು ಕಿಂಚಿತ್ತೂ ಇಲ್ಲ. ರಘುನಂದನ್ ಅವರಿಗೆ ಯಾವಾಗ ಮಾತಾಡಿದ್ರು ಅವ್ರ ಬಾಯಲ್ಲಿ ಇದೇ, ಸರ್ ನಮ್ಮ ಸಮಾಜ ಬೆಳಿಬೇಕು, ಎಲ್ಲ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬರಬೇಕು, ನಮ್ಮ ಸಮಾಜದವರೆಲ್ಲರೂ ಸಹ ದತ್ತಾತ್ರೇಯರ ಭಕ್ತಿಯನ್ನು ಬೆಳೆಸ್ಕೋಬೇಕು. ಅವರಲ್ಲಿ ಈ ಕೃತಿನಲ್ಲೂ ಸಹ ಈ ಕೃತಿಯನ್ನು ಇದು ಮಾಡಬೇಕಾದ್ರೂ ಅಷ್ಟೇ ಕಿಂಚಿತ್ತೂ ಸ್ವಾರ್ಥ ಚಿಂತನೆ ಇಲ್ಲ ಅವರಲ್ಲಿ. ಅದು ಬಹುಶಃ ನಾನು ಕಂಡಂಥ ವಿರಳಾತಿ ವಿರಳ ಗುಣ. ಸಮಾಜಕ್ಕೆ ನಾನು ಏನಾದರೂ ಮಾಡಬೇಕು, ಸಮಾಜನ ಮೇಲೆ ತರಬೇಕು, ನಮ್ಮ ಸಮಾಜದಲ್ಲೂ ತುಂಬ ಬಡವರಿದ್ದಾರೆ, ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ನಾನು ನೆರವಾಗಬೇಕು ಅನ್ನೋ ಸದಾಶಯ. ಅದೇ ರೀತಿ ಪುಸ್ತಕದಲ್ಲೂ ಸಹ ಅವರು ಕೇಳಿಕೊಂಡ್ರು, ಕ್ಷತ್ರಿಯ ಸಮಾಜದ ಕರ್ತವ್ಯಗಳೇನು, ಇದನ್ನು ಶಾಸ್ತ್ರಬದ್ಧವಾಗಿ ನೀವು ಬರೀಬೇಕು ಅಂತ ಹೇಳಿದ್ರಿ. ಅವರು ವಿನಂತಿ ಮಾಡಿಕೊಂಡ್ರು. ಒಂದು ಕ್ಷತ್ರಿಯ ಸಮಾಜದಲ್ಲಿ ಒಂದು ಭಿನ್ನಹ ಏನಪ್ಪ ಅಂತ ಹೇಳಿದ್ರೆ, ಕ್ಷಾತ್ರ ಅಂತಕ್ಕಂಥದ್ದು ದೈವೀದತ್ತವಾದಂತಹ ಒಂದು ಗುಣ. ಆ ಕ್ಷಾತ್ರ ಗುಣ ಅಂದರೆ ಏನು, ಜನಸಾಮಾನ್ಯವಾಗಿ ಅರ್ಥವಾಗೋ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲಿ ಅನ್ಯಾಯ ನಡೆಯುತ್ತೋ ಅದನ್ನು ಪ್ರತಿಭಟಿಸುವಂಥ ದಿವ್ಯ ಗುಣ ಕ್ಷಾತ್ರ ಅಂತ ಹೇಳಿದ್ರೆ. ಧರ್ಮ ರಕ್ಷಣೆ, ದೇಶ ರಕ್ಷಣೆ, ಗೋಬ್ರಾಹ್ಮಣ ರಕ್ಷಣೆ, ಆರ್ತನಾರಿ ರಕ್ಷಣೆ, ಸ್ತ್ರೀಯರ ಮಾನ ಸಂರಕ್ಷಣೆ, ಇಂಥ ವಿಚಾರಗಳಲ್ಲಿ ಪ್ರಾಣದ ಹಂಗನ್ನೂ ತೊರೆದು ಹೋರಾಡಬಲ್ಲಂಥ ಕೆಚ್ಚದೆಯ ಗುಣವೇ ಕ್ಷಾತ್ರ ಗುಣ. ಇದು ದೈವೀದತ್ತವಾಗಿ ಬಂದಂತಹ ಕ್ಷಾತ್ರ ಗುಣ. ಇದು ಈ ಕ್ಷಾತ್ರ ಗುಣ, ಈ ಕ್ಷಾತ್ರ ಬರಬೇಕು ಅಂತೇಳಿದ್ರೆ ತಪಸ್ಸು ಮಾಡಬೇಕು. ಸುಮ್ಮನೆ ಕ್ಷಾತ್ರ ಗುಣ ಬರೋದಿಲ್ಲ. ಶಿವಾಜಿ ಮಹಾರಾಜರ ಕಥೆಗಳನ್ನು ನಾವು ಕೇಳ್ತೀವಿ. ಕ್ಷತ್ರಿಯ ವೀರರು ಅನೇಕರ ಕಥೆಗಳನ್ನು ನಾವು ಕೇಳ್ತೀವಿ. ಆ ಕ್ಷಾತ್ರ ತೇಜಸ್ಸು ಬರಬೇಕು ಅಂದರೆ ಅದು ಒಂದು ತೇಜಸ್ಸದು, ಅದು ಸಾಮಾನ್ಯ ಅಲ್ಲ. ಎಲ್ಲರಿಗೂ ಆ ಕ್ಷಾತ್ರ ತೇಜಸ್ಸು ಬರೋದಿಲ್ಲ. ಮಹಾಭಾರತದಲ್ಲಿ ಸ್ವಯಂವರ ಮತ್ಸ್ಯಯಂತ್ರವನ್ನು ಭೇದಿಸಬೇಕು, ಸ್ವಯಂವರ ಆಗುತ್ತೆ, ದ್ರೌಪದಿ ಸ್ವಯಂವರ ಆಗುತ್ತೆ. ಪಾಂಡವರು ಬ್ರಾಹ್ಮಣ ವೇಷಧಾರಿಗಳಾಗಿ ಅಲ್ಲಿ ಕೂತ್ಕೊಂಡಿರ್ತಾರೆ.
ಆಗ ಅರ್ಜುನ ನಾನು ಮತ್ಸ್ಯಯಂತ್ರವನ್ನು ಭೇದಿಸ್ತೀನಿ ಅಂತ ನಡ್ಕೊಂಬರ್ತಾನೆ. ಆಗ ಗುಸುಗುಸು ಚರ್ಚೆ ಪ್ರಾರಂಭ ಆಗುತ್ತಂತೆ. ಇವನ ನಡಿಗೆ ಸಿಂಹ ಸದೃಶವಾಗಿದೆ, ಭುಜಗಳು ಸೆಟಿದಿದೆ, ವೀರರ ರೀತಿಯಲ್ಲಿದೆ ಇವನ ನಡಿಗೆ, ಈತ ಬ್ರಾಹ್ಮಣ ಅಲ್ಲ. ನೋಡಿದ ಮಾತ್ರದಿಂದಲೇ ಅವನ ಕ್ಷಾತ್ರ ತೇಜಸ್ಸು ಕಣ್ಣಿಗೆ ಕಾಣುತ್ತಿತ್ತು. ಇಂತಹ ಕ್ಷಾತ್ರ ತೇಜಸ್ಸನ್ನು ಪಾಂಡವರು ಪಡ್ಕೊಂಡಿದ್ರು. ಅಂಥ ಕ್ಷಾತ್ರ ತೇಜಸ್ಸು ಬರಬೇಕು ಅಂದರೆ ಅದಕ್ಕೆ ದುರ್ಗಾ ಉಪಾಸನೆ, ಕುಲಗುರುಗಳ ಆರಾಧನೆ ಇದೆಲ್ಲ ಮಾಡಿದ್ರೆ ಆ ಕ್ಷಾತ್ರ ತೇಜಸ್ಸು ಉಳಿಯುತ್ತೆ. ಮುಂದಿನ ಪೀಳಿಗೆಗೂ ಆ ಕ್ಷಾತ್ರ ತೇಜಸ್ಸು ವರ್ಗಾವಣೆ ಆಗುತ್ತೆ. ಕ್ಷತ್ರಿಯನಾದವನಿಗೆ 64 ವಿದ್ಯೆಗಳಲ್ಲೂ ಪ್ರವೇಶ ಇರಬೇಕಂತೆ. ವೇದ, ಪುರಾಣ, ನ್ಯಾಯ, ತರ್ಕಶಾಸ್ತ್ರ, ಅರ್ಥಶಾಸ್ತ್ರ ಇದರಲ್ಲೆಲ್ಲ ಪ್ರಾವೀಣ್ಯತೆಯನ್ನು ಪಡ್ಕೊಂಡು ಆಮೇಲೆ ಸಿಂಹಾಸನದ ಮೇಲೆ ಕೂತ್ಕೊಳ್ತಿದ್ರು. ಮುಖ್ಯವಾಗಿ ಯುಕ್ತ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವನ್ನು ಮಾಡಿಕೊಳ್ತಿದ್ರು. ಇಂದಿನ ಕಾಲಘಟ್ಟದಲ್ಲಿ ಬ್ರಾಹ್ಮಣರಲ್ಲೇ ಉಪನಯನ ಸಂಸ್ಕಾರ ಕಷ್ಟ ಆಗಿರುವಂಥ ಸಂದರ್ಭದಲ್ಲಿ ಇನ್ನು ಬೇರೆ ಒಂದು ಜನಾಂಗಗಳಲ್ಲಿ ಉಪನಯನ ಸಂಸ್ಕಾರವನ್ನು ನಾವು ಕಾಣೋದು ತುಂಬ ವಿರಳ. ಅದರಲ್ಲೂ ಕ್ಷತ್ರಿಯ ಸಮಾಜದಲ್ಲಿ ವಿವಾಹದ ಮೊದಲನೇ ದಿವಸ ಕೇವಲ ನೆಪ ಮಾತ್ರಕ್ಕೆ ಯಜ್ಞೋಪವೀತ ಧಾರಣೆ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ. ಅದಲ್ಲ, ಕ್ಷತ್ರಿಯರು ಸಹ ವೇದೋಕ್ತವಾದಂಥ ಉಪನಯನಕ್ಕೆ ಅರ್ಹರು. ಅವರು 12ನೇ ವರ್ಷಕ್ಕೆ ಉಪನೀತರಾಗಿ ಗಾಯತ್ರಿ ಉಪದೇಶವನ್ನು ಪಡ್ಕೊಂಡು ಬ್ರಹ್ಮವೇದ ಕ್ಷತ್ರವೇದ ಎರಡನ್ನೂ ಅಭ್ಯಾಸ ಮಾಡಿ ಆಮೇಲೆ ಅವರು ರಾಜ್ಯ ಪರಿಪಾಲನೆಗೆ ಹೋಗ್ತಿದ್ರು. ಆದ್ದರಿಂದ ಇಂದಿನ ಕಾಲಘಟ್ಟದಲ್ಲಿ ಸೋಮವಂಶದ ಪ್ರತಿಯೊಬ್ಬರೂ ಸಹ ಯುಕ್ತ ವಯಸ್ಸಿನಲ್ಲಿ ಆ ಉಪನಯನ ಸಂಸ್ಕಾರವನ್ನು ಗುರುಗಳಿಂದ ಪಡ್ಕೊಂಡು ಗಾಯತ್ರಿ ಮಂತ್ರೋಪದೇಶವನ್ನು ಪಡ್ಕೊಂಡ್ರೆ ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳು ಯಾವ ರೀತಿ ನಮ್ಮ ಭಾರತ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟರು ಆ ರೀತಿ ಪ್ರತಿಯೊಬ್ಬ ಕ್ಷತ್ರಿಯನೂ ಕೊಡುಗೆಯನ್ನು ಕೊಡಬಲ್ಲ. ಇದು ಕೇವಲ ಕ್ಷತ್ರಿಯ ಸಮಾಜಕ್ಕೆ ಮಾತ್ರ ಅಲ್ಲ, ಎಲ್ಲ ಯಾರಿಗೆ ಉಪನಯನಕ್ಕೆ ಅಧಿಕಾರ ಇದೆಯೋ ಪರಂಪರಾಗತವಾಗಿ ಅವರೆಲ್ಲರಿಗೂ ಅನ್ವಯಿಸ್ತಕ್ಕಂಥ ಮಾತಿದು. ಆ ಉಪನಯನ ಸಂಸ್ಕಾರವನ್ನು ಪಡ್ಕೊಳ್ಬೇಕು ಪ್ರತಿಯೊಬ್ಬರು. ಆಗ ಅವರ ಆ ಒಂದು ಕ್ಷಾತ್ರ ತೇಜಸ್ಸು ಅನ್ನೋದು 100 ಮಡಿ ಆಗುತ್ತೆ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ. ಕಾರ್ತವೀರ್ಯಾರ್ಜುನ ಮಹಾಪ್ರಭುಗಳ ಒಂದು ದಿವ್ಯ ಚರಿತ್ರೆಯನ್ನು ಬರಿಬೇಕಾದ್ರೆ ಹಲವಾರು ಆಧ್ಯಾತ್ಮಿಕ ಅನುಭವಗಳು ನನಗೆ ಆಯಿತು. ನನಗೆ ತುಂಬ ರೋಮಾಂಚನ ಆಗೋಯ್ತು. ಯಾಕೆ ಅಂತೇಳಿದ್ರೆ ಅಲ್ಲಿವರೆಗೂ ಕಾರ್ತವೀರ್ಯಾರ್ಜುನರ ಪರಿಚಯ ಕೇವಲ ಗ್ರಂಥ ಪರಿಚಯ ಇತ್ತೇ ಹೊರತು ನನಗೆ ಅದನ್ನು ಬರಿತಾ ಇರಬೇಕಾದ್ರೆ ಅವರು ಯಾವ ಅನುಭವಗಳನ್ನು ಮಾಡಿಕೊಟ್ರು ಅಂತೇಳಿದ್ರೆ ಅದು ಕೇವಲ ಗುರುವಿನೊಂದಿಗೆ ಹಂಚಿಕೊಳ್ಳಬಲ್ಲಂತಹ ಆಧ್ಯಾತ್ಮಿಕ ರಹಸ್ಯ. ಆದರೆ ಒಂದು ಹೇಳ್ತೀನಿ, ಒಂದು ಮಾತನ್ನು, ಕಾರ್ತವೀರ್ಯಾರ್ಜುನರು ಇಂದಿಗೂ ಇದ್ದಾರೆ. ಅವರು ಇಲ್ಲ ಅಂತ ನಾವು ಭಾವಿಸಬಾರ್ದು. ಅವರು ಸ್ಮರ್ತೃಗಾಮಿಗಳು. ಅವರು ಇಲ್ಲ ಅಂತ ಯಾರು ಭಾವಿಸ್ತಾರೋ ಅವನು ಮೂರ್ಖ. ಅವರು ಇಂದಿಗೂ ಇದ್ದಾರೆ, ಕರೆದ್ರೆ ಬರ್ತಾರೆ. ನೋಡೋ ಅಂಥ ಕಣ್ಣುಗಳು ನಮಗಿರಬೇಕು, ಸಂಭಾಷಣೆ ಮಾಡೋ ಅಂಥ ಒಂದು ಗುರು ಕಟಾಕ್ಷ ನಮ್ಮಲ್ಲಿ ಇರಬೇಕು. ಖಂಡಿತ ಬರ್ತಾರೆ, ಖಂಡಿತ ಕಾಪಾಡ್ತಾರೆ. ಇದು ನನ್ನ ವೈಯಕ್ತಿಕ ಅನುಭವ. ಇದು ಯಾಕಂದರೆ ನಾನು ಈ ವೇದಿಕೆ ಮೇಲೆ ನಿಂತು ಯಾರನ್ನೋ ಮೆಚ್ಚಿಸೋದಕ್ಕೆ ಏನೋ ಮಾತುಗಳನ್ನು ಹೇಳಬೇಕಾದ ಅನಿವಾರ್ಯತೆ ಇಲ್ಲ. ನನಗಾಗಿರುವಂಥ ಅನುಭವಗಳು ನನಗೆ ರೋಮಾಂಚನ ಆಗೋಯ್ತು. ಇದೇನಪ್ಪ ಇದು, ಈ ಪುಸ್ತಕನ ಬರೆಯೋಕ್ಕೆ ಪ್ರಾರಂಭ ಮಾಡಿದ ದಿವಸದಿಂದ ಮುಗಿಸೋವರೆಗೂ ನಾನು ಯಾವುದೋ ಬೇರೆ ಲೋಕದಲ್ಲಿದ್ದೆ. ನಾನು ಭೂಮಿ ಮೇಲೆ ಅಂತೂ ಇರಲಿಲ್ಲ. ಅಂಥ ಒಂದು ಅನುಭವವನ್ನು ದತ್ತಾತ್ರೇಯರು, ಕಾರ್ತವೀರ್ಯ ಪ್ರಭುಗಳು ನನಗೆ ಮಾಡಿಕೊಟ್ರು. ಅದಕ್ಕೆ ನಾನು ರಘುನಂದನ್ ಅವರಿಗೆ ತುಂಬ ಚಿರಋಣಿ. ಯಾಕಂದರೆ ಈ ಒಂದು ಅವಕಾಶ ನನಗೆ ಸಿಕ್ತು ಅಂತ. ಇದಕ್ಕೆ ಮುಂಚೆ ವೆಂಕಟೇಶ ರಹಸ್ಯ ಅಂತಕ್ಕಂಥ ಪುಸ್ತಕ ಬರೆದಿದ್ದೆ ನಾನು. ವೆಂಕಟೇಶ್ವರ ಸ್ವಾಮಿ ಬಗ್ಗೆ 13 ಪುರಾಣಗಳಿಂದ ಅಡಕವಾದಂತಹ ಒಂದು ಸಾರಾಂಶಯುಕ್ತವಾದಂಥ ಗ್ರಂಥ. ಮಹಾಗುರುದರ್ಶನಂ ಅಂತ ಆಧ್ಯಾತ್ಮಿಕ ನಾಟಕ, ರಾಜ್ಯವಲ್ಲಭ ಅಂತ ತಪಸ್ಸಿನ ಕುರಿತಾದ ಒಂದು ಕಾದಂಬರಿ, ಶ್ರೀಕಥಾವಲ್ಲಭ ಅಂತ ಒಂದು ಕಾಲ್ಪನಿಕ ಕಥೆಗಳ ಸರಮಾಲಿಕೆ, ದೇವಿ ಪರವಾದಂಥ ಸರಮಾಲಿಕೆ, ಆಮೋದನ ಯಶೋಗಾಥೆಗಳು ಅಂತ, ಇಂಗ್ಲೀಷ್ನಲ್ಲಿ ಡೈರಿ ಟು ವಿನ್, ಸಕ್ಸಸ್ ಟಾಕ್ಸ್, ಐ ವಾಂಟ್ ಟು ಬಿ ಮಿಲಿಯನೀರ್ ಅಂತ. ಈ ಎಲ್ಲ ಗ್ರಂಥಗಳಲ್ಲಿ ನನ್ನ ಪ್ರಯತ್ನ ಏನೈತಪ್ಪ ಅಂತ ಹೇಳಿದ್ರೆ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಇದರ ರಹಸ್ಯಗಳನ್ನೆಲ್ಲ ತಗೊಂಡು ಜನಗಳಿಗೆ ಅರ್ಪಣೆ ಮಾಡಬೇಕು. ಯಾಕಂತೇಳಿದ್ರೆ ನಮ್ಮ ವೇದಗಳಲ್ಲಿ, ನಮ್ಮ ಪುರಾಣಗಳಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲವೂ ಇದೆ. ಪಾಶ್ಚಿಮಾತ್ಯರು ಅದರ ಸಾರಾಂಶಗಳನ್ನೆಲ್ಲ ತಗೊಂಡು ಇದು ನಮ್ಮದೇ ಕಾಂಟ್ರಿಬ್ಯೂಷನ್ ಅನ್ನೋ ರೀತಿಯಲ್ಲಿ ಹಲವಾರು ಪುಸ್ತಕಗಳನ್ನು, ಬೇರೆ ಬೇರೆ ಟ್ರೈನಿಂಗ್ ಸೆಮಿನಾರ್ಸ್ಗಳನ್ನು ಕೊಡ್ತಿದ್ದಾರೆ. ಆದರೆ ಭಾರತೀಯರಾದ ನಾವು ನಮ್ಮ ಈ ಒಂದು ಆರ್ಷ ಪರಂಪರೆಯನ್ನು ಮರೆತುಬಿಟ್ಟಿದ್ದೀವಿ. ಇದನ್ನೆಲ್ಲ ಓದಬೇಕು. ಪುಸ್ತಕ ಓದೋಂಥ ಅಭಿರುಚಿನೇ ಈ ನಡುವೆ ಕಣ್ಮರೆ ಆಗ್ತದೆ ಸೆಲ್ಫೋನ್ಗಳಿಂದ. ದಯವಿಟ್ಟು ಪುಸ್ತಕ ಓದೋಂಥ ಅಭಿರುಚಿನ ಬೆಳೆಸ್ಕೋಬೇಕು. ಹಲವಾರು
ಪುಸ್ತಕಗಳಿದೆ. ಆ ಪುಸ್ತಕಗಳನ್ನು ಅಧ್ಯಯನ ಮಾಡೋದ್ರಿಂದ ಮನುಷ್ಯನಲ್ಲಿ ಒಂದು ಆ ತೇಜಸ್ಸು ಅನ್ನೋದು ನಿರ್ಮಾಣ ಆಗುತ್ತೆ. ಈ ಪುಸ್ತಕದ ಒಂದು ಬರೆಯುವಂಥ ಹಂತದಲ್ಲಿ ಶ್ರೀನಿಧಿ ಅಂತ ನಮ್ಮ ಸೋದರಳಿಯ ಸುಮಾರು ಸಲಹೆಗಳನ್ನು ಸಂಸ್ಕೃತದಲ್ಲಿ ಅವರು ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ, ಸಂಶೋಧನೆಗಳು ಮಾಡಿದ್ದಾರೆ. ಅವರು ಸಲಹೆಗಳನ್ನು ಕೊಟ್ಟರು, ಅವ್ರಿಗೂ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೀನಿ. ಅದೇ ರೀತಿ ಆಶಾ ಅವರು ಬಂದಿದ್ದಾರೆ. ನಮ್ಮ ಪುಸ್ತಕಕ್ಕೆ ಅವರು ಟೈಪ್ ಸೆಟ್ಟಿಂಗನ್ನು ಮಾಡಿಕೊಟ್ರು, ಪ್ರೂಫ್ ರೀಡಿಂಗನ್ನು ಮಾಡಿಕೊಟ್ರು. ಅವ್ರಿಗೂ ಸಹ ನಾನು ಕೃತಜ್ಞತೆಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಎಲ್ಲ ಸದ್ಗುರುಗಳಿಗೂ, ಶೃಂಗೇರಿ ಜಗದ್ಗುರುಗಳಿಗೂ, ನಮ್ಮ ಗುರುಗಳು ಬಿಂದು ಮಾಧವರು ಅಂತ ಬೆಳಗೂರಿನಲ್ಲಿದ್ದರು, ಹನುಮಂತನ ಉಪಾಸಕರು, ಅವ್ರಿಗೂ, ಸಕರಾಯಪಟ್ಟಣದ ವೆಂಕಟಾಚಲ ಅವಧೂತರು, ನಿತ್ಯಾನಂದ ಭಗವಾನರು, ಈ ಅನೇಕ ಗುರುಗಳು ನನ್ನ ಜೀವನದಲ್ಲಿ ಪ್ರಭಾವವನ್ನು ಬೀರಿದ್ದಾರೆ. ಆದ್ದರಿಂದಲೇ ಬಹುಶಃ ದತ್ತಾತ್ರೇಯ ಕೃಪೆಯಿಂದ ಇಂಥ ಒಂದು ಕೆಲಸಗಳನ್ನು ಮಾಡೋವಂಥ ಒಂದು ಸಾಮರ್ಥ್ಯ ನನಗೆ ಬಂತು ಅಂತ ಕಾಣಿಸುತ್ತೆ. ನಮ್ಮ ತಂದೆ ತಾಯಿಗಳು ಬಾಲ್ಯದಲ್ಲಿ ನಮಗೆ ಕೊಟ್ಟ ಗ್ರಂಥಗಳು ಯಾವುದಪ್ಪ ಅಂತ ಹೇಳಿದ್ರೆ ರಾಮಾಯಣ, ಮಹಾಭಾರತ, ಕುಮಾರವ್ಯಾಸ, ಭಾರತ, ಈ ಗ್ರಂಥಗಳನ್ನೆಲ್ಲ ಕೊಟ್ಟರು ನನಗೆ. ಆದ್ದರಿಂದಲೇ ಈ ರೀತಿ ಒಂದು ಬರೆಯುವಂಥ ಒಂದು ಸಾಮರ್ಥ್ಯ ಬರ್ತು. ಯಾಕಂದರೆ ಬಾಲ್ಯದಲ್ಲಿ ನಮಗೇನು ಸಿಗುತ್ತೋ ಅದೇ. ಆಗ ಆಟ ಸಾಮಾನುಗಳಿಂದ ನಾನು ಈ ಪುಸ್ತಕಗಳ ಜೊತೆಯಲ್ಲೇ ತುಂಬ ಆಟ ಆಡಿದೆ. ಆದ್ದರಿಂದ ಅದು ಒಂದು ಮೊಳಕೆನಲ್ಲೇ ನನಗೆ ಬಿದ್ದುಬಿಡ್ತು. ಅದರಿಂದ ನನ್ನ ತಂದೆ ತಾಯಿಗಳನ್ನು ಈ ಒಂದು ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋದು ನನ್ನ ಕರ್ತವ್ಯ. ನಮ್ಮ ಹಿರಿಯರ ಕಲಾವಿದರು, ಹಿರಿಯ ಚಿತ್ರರಚನೆ ಮಾಡಿದಂಥ ಮಾಲತಿ ವೇಣುಗೋಪಾಲ್ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತೀನಿ. ಎಲ್ಲ ನನ್ನ ತಂದೆ ತಾಯಿಗಳು, ಗುರು ಹಿರಿಯರು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳೋದಕ್ಕೆ ಬಯಸ್ತೀನಿ. ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಗಣ್ಯರು, ನಮ್ಮ ರಾಮಚಂದ್ರ ಕಬಾಡಿಯವರು ಮತ್ತು ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರ ಗಣ್ಯರು, ಅವರೆಲ್ಲ ಈಗಾಗಲೇ ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ತಿದ್ದಾರೆ. ಅವರೆಲ್ಲರೂ ಕಾರ್ತವೀರ್ಯಾರ್ಜುನ ಪರಮ ಭಕ್ತರಾಗಿದ್ದಾರೆ. ಆದ್ದರಿಂದಲೇ ಇಂಥ ಒಂದು ಕೃತಿಯನ್ನು ಲೋಕಾರ್ಪಣೆ ಮಾಡುವಂಥ ಅವಕಾಶ ಭಗವಂತ ಅವ್ರಿಗೂ ಮಾಡಿಕೊಟ್ಟ, ನನಗೂ ಮಾಡಿಕೊಟ್ಟ ಅಂತ ಒಂದು ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸಿ ಈ ಒಂದು ಮಾತುಗಳನ್ನು ದತ್ತಾತ್ರೇಯರ ಚರಣಾರವಿಂದದಲ್ಲಿ ಸಮರ್ಪಣೆ ಮಾಡ್ತಿದ್ದೀನಿ. ಹರಿ ಓಂ ಸ್ವಸ್ತಿ.